ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕಾಡಾನೆ ದಾಳಿಯಿಂದ ಕೊಡಗಿನ ಕಾಫಿ ಬೆಳೆಗಾರರೊಬ್ಬರು ಮೃತಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ. ಮಾನವ ಆನೆ ಸಂಘರ್ಷ ತಡೆಯಲು ಸರ್ಕಾರ ಮತ್ತು ಇಲಾಖೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಜೀವಕ್ಕೆ ಬೆಲೆ ನೀಡಲು ಸಾಧ್ಯವೇ ಇಲ್ಲ. ಈ ನೋವಿನ ಸಂದರ್ಭದಲ್ಲಿ ನೊಂದ ಕುಟುಂಬದ ಜೊತೆ ಸರ್ಕಾರ ಇದೆ. ಆನೆಗಳ ಸಮಸ್ಯೆ ಪರಿಹರಿಸಲು ಆನೆಧಾಮ ಮಾಡುವ ಬಗ್ಗೆ ಸರ್ಕಾರ ಯೋಜನೆಯನ್ನು ರೂಪಿಸಿತ್ತು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಗುವಲ್ಲಿ ತೊಡಕಾಗಿದೆ. ಈ ಸಮಸ್ಯೆ ಪರಿಹರಿಸಿಕೊಂಡು ಆನೆಧಾಮ ನಿರ್ಮಾಣದ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸಂಗತಿ ಅಂತ ಹೇಳಿದರೆ, ಇವತ್ತು ಕೊಡಗಿನಲ್ಲಿ ನಮ್ಮ ಇನ್ನೂ ಒಂದು ಆನೆ ದಾಳಿಯಿಂದ ಒಬ್ಬರು ಮೃತಪಟ್ಟಿದ್ದು ಅತ್ಯಂತ ನೋವಿನ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ. ಅದನ್ನು ತಡೆಯಲಿಕ್ಕೆ ಎಲ್ಲ ರೀತಿಯ ಅರಣ್ಯ ಇಲಾಖೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಅದಕ್ಕೆ ಇವತ್ತು ಭಾಳಷ್ಟು ಕಡೆ ಇದರ ಪ್ರಚಾರ ಮಾಡುವಂಥದ್ದು, ಈ ಆನೆ ಇದೆ ಅನ್ನುವಂಥದ್ದು ಮಾಹಿತಿ ಕೊಡುವಂಥದ್ದು ಎಲ್ಲವೂ ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೀವ ಅತ್ಯಮೂಲ್ಯವಾದದ್ದು, ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗಲ್ಲ. ಇಂಥ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಸರ್ಕಾರ, ನಮ್ಮ ಇಲಾಖೆ ಆ ಪರಿವಾರ ಜೊತೆಯಲ್ಲಿ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆನೆಧಾಮ ಮಾಡಬೇಕು ಅಂತ ಏನು ಪ್ರಸ್ತಾವ ಮಾಡಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ನಾವು ಪ್ರಸ್ತಾವನೆ ಕೊಟ್ಟಿದ್ದು. ಕೆಲವೊಂದು ತೊಡಕುಗಳು ಬಂದ ಕಾರಣಕ್ಕಾಗಿ ರಾಜ್ಯದ ಮಟ್ಟದಲ್ಲಿ ನಾವು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಅರಣ್ಯ ಪ್ರದೇಶವನ್ನು ಹುಡುಕಿಕೊಂಡು ಅಲ್ಲಿ ಒಂದು ಆನೆಧಾಮ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಪ್ರಣಾಳಿಕೆ ಆಶ್ವಾಸನೆಗಳಿಂದ ಚುನಾವಣೆ ಗೆಲ್ಲಬೇಕೇ ಹೊರತು ವಿವಾದಾತ್ಮಕ ಹೇಳಿಕೆಗಳಿಂದ ಅಲ್ಲ ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಅಸ್ಸಾಂನ ನೀಲಂ ಬಜಾರ್ನಲ್ಲಿ ಭಾನುವಾರ ನಡೆದ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು RSS ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವು ಬೇಡದ ವಿಚಾರವಾಗಿದೆ. ಚುನಾವಣೆಯಲ್ಲಿ ತಮ್ಮ ಪ್ರಣಾಳಿಕೆ ಆಶ್ವಾಸನೆ ಆಧಾರದ ಮೇಲೆ ಗೆಲುವು ಸಾಧಿಸಬೇಕು. ಈ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ಸಮಾಜವನ್ನು ವಿಭಜನೆ ಮಾಡುವುದು ರಾಜಕೀಯ ಲಾಭಕ್ಕಾಗಿ ಮಾಡಬಾರದೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾಸ್ ಸಮಸ್ಯೆಗೆ ಕೇಂದ್ರವೇ ಕಾರಣ ಎನ್ನುವ ರಾಜ್ಯ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಯದುವೀರ್, ದೇಶದಲ್ಲಿ ಯಾವುದೇ ಗ್ಯಾಸ್ ಸಮಸ್ಯೆ ಇಲ್ಲ, ಎಲ್ಲ ರಾಜ್ಯಗಳಿಗೆ ಗ್ಯಾಸ್ ಸರಬರಾಜು ಆಗ್ತಾ ಇದೆ ಎಂದರು. ನೋಡಿ, ಇದು ಎಲ್ಲ ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು. ಒಂದು ಎಲೆಕ್ಷನ್ ನೀವು ಗೆಲ್ಲಬೇಕಾಗಿರುವಂಥದ್ದು ತಮ್ಮ ಒಂದು ಏನು ಪ್ರಣಾಳಿಕೆ ಇರ್ಬೋದು, ತಮ್ಮ ಒಂದು ಏನು ಆಶ್ವಾಸನೆಗಳಿರ್ಬೋದು, ಅದರ ಆಧಾರ ಮೇಲೆ ನೀವು ಗೆಲ್ಲಬೇಕಾಗಿದೆ. ನಿಮ್ಮ ಒಂದು ಇಂಥ ವಿವಾದಾತ್ಮಕವಾದಂಥ ಹೇಳಿಕೆ ಸಮಾಜವನ್ನು ವಿಭಜನೆ ಮಾಡೋ ಮೂಲಕ ನೀವು ಒಂದು ಎಲೆಕ್ಷನ್ನು ಅಥವಾ ರಾಜಕೀಯ ಲಾಭಕ್ಕಾಗಿ ಇದನ್ನ ಮಾಡಬಾರ್ದು. ಈಗಾಗಲೇ ಅಧಿವೇಶನದಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆದಂಥ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರು ಭಾಳ ಸ್ಪಷ್ಟವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಒಂದು ಸ್ಟೇಟ್ಮೆಂಟನ್ನು ಅವರು ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಕೊರತೆ ಆಗದೇ ಇದ್ದಂಗೆ ನಾವು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಮಾಡೋದಕ್ಕೆ, ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಇವತ್ತು ಅವರು ನಿರ್ಧಾರ ತೊಗೊಂಡಿರ್ತಕ್ಕಂಥದ್ದು. ಮತ್ತು ಒಂದು ಡೈವರ್ಸಿಫಿಕೇಷನನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದಕ್ಕೆ ಹಿಂದೆ ಬರೀ ಒಂದೇ ಒಂದು ಜಾಗದಿಂದ ತೊಗೋತಾ ಇದ್ವಿ, ಈಗ ಎಲ್ಲರಿಂದನೂ ಕೂಡ LPG ತೊಗೊಳ್ಳೋದಕ್ಕೆ ಇವತ್ತು ಒಂದು ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಮುಂದುವರಿತಾ ಇದ್ದೀವಿ. ಇಂಥ ವಿಚಾರಗಳಲ್ಲಿ ರಾಜಕೀಯ ಬೇಕಾಗಿಲ್ಲ. ನಾವು ದೇಶಕ್ಕಾಗಿ ಇದು ಯಾವುದೋ ಒಂದು ನಮ್ಮ ನಿಯಂತ್ರಣದಲ್ಲಿ ಇರದೇ ಇರ್ತಕ್ಕಂಥದ್ದು ಒಂದು ಏನು ಆಗ್ತಾ ಇರುವಂಥದ್ದು ಘಟನೆಯಿಂದ ಭಾರತದ ಒಂದು LPG ಒಂದು ಶಾರ್ಟೇಜ್ ಆಗ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಇವರು ಭಾರತದಲ್ಲಿ ಇರುವಂಥ ಸಮಸ್ಯೆ ನಿಯಂತ್ರಣ ತಗೊಂಡು ಇವತ್ತು ಎಲ್ಲರಿಗೂ ಕೂಡ LPG ಕೊಡುವಂಥದ್ದು ಕೆಲಸ ಆಗ್ತಾಯಿದೆ. ಇದರ ಮೂಲಕ ಬರೀ ಆತಂಕ ಸೃಷ್ಟಿ ಮಾಡೋದಕ್ಕೆ, ತಮ್ಮ ರಾಜಕೀಯ ಲಾಭಕ್ಕೆ ಮಾಡೋದು ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ. ಮಡಿಕೇರಿ ಸುತ್ತಮುತ್ತಲಿನ ಹಲವು ಕಾರ್ಮಿಕರಿಗೆ ಜೀವ ವಿಮೆ ಮಾಡಿಸುವ ಮೂಲಕ ಮಾಜಿ ಶಾಸಕರೊಬ್ಬರ ಕುಟುಂಬ ಸದಸ್ಯರು ಜನಸೇವೆಯಲ್ಲಿ ನಿರತರಾಗಿದ್ದಾರೆ.
ಮಡಿಕೇರಿಯ ಮಾಜಿ ಶಾಸಕರಾಗಿದ್ದ ದಿವಂಗತ ದಂಬೆಕೋಡಿ ಮಾದಪ್ಪ ಅವರ ಪುತ್ರ ದಂಬೆಕೋಡಿ ಭೀಷ್ಮ ಹಾಗೂ ಪತ್ನಿ ದಂಬೆಕೋಡಿ ಕವನ ಭೀಷ್ಮ ಅವರು ಜಿಲ್ಲೆಯ ವಿವಿಧೆಡೆಯ ಹಲವು ಕಾರ್ಮಿಕರಿಗೆ ಅಂಚೆ ಇಲಾಖೆಯ ಮೂಲಕ ಜೀವ ವಿಮೆ ಮಾಡಿಸ್ತಾ ಇದ್ದು, ವಿಮೆಯ ಕಂತು ವಾರ್ಷಿಕ ರೂಪಾಯಿ 550ರಂತೆ ಒಟ್ಟು 3 ವರ್ಷದ ಕಂತನ್ನ ತಾವೇ ಪಾವತಿಸುವ ಮೂಲಕ ಕಾರ್ಮಿಕರ ಜೀವನಕ್ಕೆ ಆಸರೆಯಾಗಿದ್ದಾರೆ. ದಂಬೆಕೋಡಿ ಕವನ ಭೀಷ್ಮ. ನನ್ನ ಹೆಸರು ಮೊಹಮ್ಮದ್ ರಿಜ್ವಾನ್ ಅಂತ. ನಾನು ಆಕತೂರಲ್ಲಿ ಇರೋದು. ಇಲ್ಲಿ ಕವನ ಮತ್ತು ಭೀಷ್ಮ ಅವರು ನಮಗೊಂದು ಇಲ್ಲಿ ಒಂದು ಉಪಕಾರ ಮಾಡಿದ್ದಾರೆ. ಅಂದರೆ ನಮಗೆ ಎಲ್ಲ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ದಾರೆ. ಅಂದರೆ ನನಗೆ ಗೊತ್ತಿತ್ತಿಲ್ಲ. ಅಂದರೆ ನನ್ನ ಒಂದು ಅಣ್ಣ ಇಲ್ಲಿ ಬಂದು ಹೇಳಿದರು, ಇಲ್ಲಿ ಬಂದು ಅದೇ LIC ಬಗ್ಗೆ ಮಾಡುವಂತ ಹೇಳಿದ್ದಾರೆ. ಮತ್ತು ಅದೇ ಅಂದರೆ 3 ವರ್ಷ ಅವರು ಪೇ ಮಾಡ್ತಾರೆ. ಅದಾದಮೇಲೆ ಇಯರಿಗೆ 500 ನಾವೇ ಪೇ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಇದನ್ನು ಎಷ್ಟು ಜನರಿಗೆ ಹೆಲ್ಪ್ ಆಯಿತು? 50 ಜನ ಇರ್ಬೋದು. ಎಲ್ಲರಿಗೆ ಹೆಲ್ಪ್ ಆಗಿದೆ ಅವರಿಗೆ. ಥ್ಯಾಂಕ್ ಯು. ಅವರಿಗೆ ಕಗ್ಗೋಡು, ಹಕ್ಕತೂರು, ಮೇಕೇರಿ ಎಲ್ಲರಿಗೆ ಸ್ವಲ್ಪ ಗುಡ್ ನ್ಯೂಸ್ ಸಿಕ್ಕಿದೆ. ಥ್ಯಾಂಕ್ ಯು. ಮಡಿಕೇರಿ ಸಮೀಪದ ಕಗ್ಗೋಡ್ಲು, ಮೇಕೇರಿ, ಹಾಕತ್ತೂರು, ಸಂಪಾಜೆ, ವಿರಾಜಪೇಟೆ ಸೇರಿದಂತೆ ಸುಂಟಿಕೊಪ್ಪ ಹಾಗೂ ಸಂಪಾಜೆ ಭಾಗದ ಹಲವು ಕಾರ್ಮಿಕರಿಗೆ ತುರ್ತು ಸಂದರ್ಭಗಳಲ್ಲಿ ನೆರವಾಗುವ ಸಲುವಾಗಿ ವಿಮೆ ಮಾಡಿಸ್ತಾ ಇದ್ದು, ವಾರ್ಷಿಕವಾಗಿ 550ರಂತೆ 3 ಕಂತುಗಳನ್ನು ಪಾವತಿಸ್ತಾ ಇದ್ದಾರೆ. ನಾನು ಸುಂಟಿಗೊಪ್ಪ, ತೊಂಡೂರು, ಸೆವೆಂತ್ ಹೊಸಕೋಟೆ, ತೊಂಡೂರಿಂದ ಬಂದಿದ್ದೀನಿ. ನಾನು ಕೂಲಿ ಕಾರ್ಮಿಕಿ, ತೋಟ ಕೆಲಸ, ಸಾಧಾರಣ ಎಲ್ಲ ಕೆಲಸಕ್ಕೆ ಹೋಗ್ತಿದ್ದೀನಿ. ನಾನು ಇಲ್ಲಿ ಒಂದು ಇನ್ಶೂರೆನ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಬಂದಿದ್ವಿ. ದಂಬೆಕೋಡಿ ಮಾದಪ್ಪನವರ ಸೊಸೆ ಭೀಷ್ಮ ಕವನವರು ಅವರು ಮಾಡ್ತಿದ್ದಾರೆ ಫ್ರೀಯಾಗಿ. ಹಾಗಾಗಿ ಅದು ಗೊತ್ತಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅಷ್ಟೇ ಅದು ಫ್ರೀ 3 ವರ್ಷ ಅವರೇ ಕಟ್ಕೊಳ್ತಿದ್ದಾರೆ. ನಮಗೇನು ತೊಂದರೆ ಬರೋದಿಲ್ಲ. ಮತ್ತು ನಾವು ಮುಂದುವರಿಸ್ಕೊಂಡು ಹೋದರೆ ಆಯಿತು. ಇದು ತುಂಬ ಒಳ್ಳೆಯ ಇದು. ಆದರೆ ಮಧ್ಯದಲ್ಲಿ ನಮಗೇನಾದ್ರು ದೆತ್ತಾದರೂ ಇಲ್ಲದೋದರೆ ಒಂದು ಹೆರಿಗೆ ಇದು ಎಲ್ಲ ಒಂದು ಸೌಲಭ್ಯ ನಮಗೆ ಸಿಗ್ತಿದೆ. ಮಕ್ಕಳ ಎಜುಕೇಷನಿಗೂ ಇದು ಅನುಕೂಲ ಆಗ್ತಿದೆ. ಇಂಥದ್ದು ಯಾರೂ ಇದುವರೆಗಾಗಿ ಮಾಡಿಲ್ಲ. ಇದು ಎಲ್ಲರೂ ಬಂದು ಇದು ಮಾಡ್ಕೋಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಈಗ ಕವನ ಭೀಷ್ಮ ಅವರು ಇನ್ನು ಬೇರೆ ಯಾವ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದಾರೆ? ಎಷ್ಟು ಜನರಿಗೆ ಹೆಲ್ಪ್ ಆಗಿದೆ? ಅವರು ಇದೇ ರೀತಿ ಸುಮಾರು ಇದರಲ್ಲಿ ಹೆಲ್ಪ್ ಆಗಿದ್ದಾರೆ. ಬುಧವಾರ ತಮ್ಮ ನಿವಾಸದಲ್ಲಿ ಸುಮಾರು 80ರಿಂದ 100 ಮಂದಿ ಕಾರ್ಮಿಕರಿಗೆ ವಿಮಾ ನೋಂದಣಿ ಮಾಡಿಸಿದ್ದು, ತಮ್ಮ ಮಾವನವರಾದ ದಂಬೆಕೋಡಿ ಮಾದಪ್ಪ ಅವರ ನೆನಪಿಗಾಗಿ ಈ ವಿಮಾ ಯೋಜನೆಯ 3 ಕಂತನ್ನು ತಮ್ಮ ಕುಟುಂಬದ ವತಿಯಿಂದ ಪಾವತಿಸ್ತಾ ಇದ್ದು, ಯಾವುದೇ ಕಾರ್ಮಿಕರು ಈ ವಿಮಾ ಸೌಲಭ್ಯ ಪಡೆಯಲು ಸಹಕರಿಸುವುದಾಗಿ ದಿವಂಗತ ಮಾದಪ್ಪನವರ ಸೊಸೆ ದಂಬೆಕೋಡಿ ಕವನ ಭೀಷ್ಮ ತಿಳಿಸಿದ್ದಾರೆ. ನಮಸ್ತೆ, ನಾನು ಕವನ ಭೀಷ್ಮ. ಮೊನ್ನೆ ನಡೆದಂತಹ ಕೊಡಗು ಚಾನಲಲ್ಲಿ ನನ್ನ ಇಂಟರ್ವ್ಯೂ ನೋಡಿ ಸುಮಾರು ಜನ ಇವತ್ತು ಪೋಸ್ಟ್ ಆಫೀಸಿಂದ ಮಾಡ್ತಿರುವಂಥ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ಗೆ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೇ ಬಂದಿದ್ದಾರೆ. ಆಲ್ಮೋಸ್ಟ್ 50+ ಜನ ಇನ್ನೂ ವಾಕಿನ್ ಆಗ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕೊಡಗು ಚಾನಲ್. ಈ ಇನ್ಶೂರೆನ್ಸ್ ಆ್ಯಕ್ಚುಲಿ ನಾನು ಮತ್ತು ಭೀಷ್ಮ ನಮ್ಮ ಅವರ ತಂದೆಯ ಒಂದು ಏನು ಹೇಳ್ತಾರೆ ಸಮಾಜ ಸೇವೆಯನ್ನು ಗುರುತಿಸಲಿಕ್ಕೋಸ್ಕರ ಮೇ ಬಿ ನಮ್ಮದೊಂದು ಸೇವೆ ಅಗೇನ್ಸ್ಟ್ ದ ಸೊಸೈಟಿ. ಇನ್ ಫ್ಯೂಚರ್ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಬೇರೆಯವ್ರಿಗೆ ಏನಾದ್ರು ಅನಿಸಿದ್ರೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದ ಸೇಮ್. ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಹೂ ಎವರ್ ಇಸ್ ಕಮ್ ಟುಡೇ. ಎಲ್ಲ ಕಡೆಯಿಂದ ಬಂದಿದ್ದಾರೆ. ಆ್ಯಕ್ಚುಲಿ ನಮ್ಮ ಲೋಕಲ್ ಕಗ್ಗೋಡ್ ಅಲ್ಲದೆ ಸಂಪಾಜೆ, ಸುಂಟಿಗೊಪ್ಪ, ಅರವತ್ತೊಕ್ಲು ಈ ಕಡೆಯಿಂದೆಲ್ಲ ಸುಮಾರು ಜನ ಬಂದು ಇವತ್ತು ಇನ್ಶೂರೆನ್ಸ್ನ ಮಾಡಿಸ್ಕೊಂಡು ಹೋಗಿದ್ದಾರೆ. ಮುಂದಕ್ಕೂ ಯಾರು ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ಲೈಕ್ ಫ್ರೀ ಆಫ್ ಕಾಸ್ಟ್. 3 ಇಯರ್ಸ್ ನಾವೇ ಕಟ್ಕೊಂಡು ಹೋಗ್ತೀವಿ. ಸೊ ಆದಷ್ಟು ಜನ ಬನ್ನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು. ಏನು ಬೆನಿಫಿಟ್ಸ್ ಈ ಪೋಸ್ಟಲ್ ಇನ್ಶೂರೆನ್ಸ್? ಬೆನಿಫಿಟ್ಸ್ ಅದೇ ಇದು 550 ರೂಪಾಯಿ ವರ್ಷಕ್ಕೆ ಕಟ್ಟುವಂಥದ್ದು. ಬಟ್ ಇದರಲ್ಲಿ ಎನಿಥಿಂಗ್ ಅಂದರೆ ಬರೀ ಡೆತ್ ಅಂತಲ್ಲ, ಎನಿ ಅಂದರೆ ಅನ್ಯಾಚುರಲ್ ಆಗಿ ಆಗುವಂಥ ಡೆತ್ ಆಗಿರ್ಬೋದು, ಇಲ್ಲ ಡಿಸಬಿಲಿಟೀಸ್ ಆಗಿರ್ಬೋದು, ಇದರಲ್ಲಿ 10 lakhs ಅಷ್ಟು ಕವರೇಜ್ ಇದೆ. ಮಕ್ಕಳಿಗೆ ಸಹ ಇದರಲ್ಲಿ ಎಜುಕೇಷನಲ್ ಬೆನಿಫಿಟ್ಸ್ ಇದೆ. ಇನ್ ಪೇಷಂಟ್ ಔಟ್ ಪೇಷಂಟ್ಸ್ಗೆ ಕೂಡ ಇದರಲ್ಲಿ ಕವರೇಜ್ ಇದೆ. ಮೆಟರ್ನಿಟಿ ಕೂಡ ಇದೆ. ಹಾಗಾಗಿ ಕವರೇಜ್ ವೈಸ್ ದಿಸ್ ಪಾಲಿಸಿ ಇಸ್ ವೆರಿ ವೆರಿ ಗುಡ್. ಅಂಚೆ ಇಲಾಖೆ ಮೂಲಕ ಈ ವಿಮಾ ನೋಂದಣಿ ಮಾಡಿಸ್ತಾ ಇದ್ದು, ಈ ವಿಮೆಯ ಗ್ರಾಹಕರಿಗೆ ಹಲವು ಪ್ರಯೋಜನಕಾರಿ ಕೊಡುಗೆಗಳನ್ನು ನೀಡಲಿದೆ. ಯಾವುದೇ ಗ್ರಾಹಕರು ತಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ಈ ವಿಮೆಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದೆಂದು ಅಂಚೆ ಇಲಾಖೆ ಅಧಿಕಾರಿ ಬಿಪಿನ್ ತಿಳಿಸಿದ್ದಾರೆ. ಅದೇನಾರು ಐಡಿಯಾ
ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮಡಿಕೇರಿ ಬ್ರಾಂಚ್, ಇದು ಪೋಸ್ಟ್ ಆಫೀಸಿನ ಒಳಗಡೆയുള്ള ಒಂದು ಹೊಸ ಬ್ರಾಂಚ್. ಅದು ಅಲ್ಲಿ ಮ್ಯಾನೇಜರ್ എൻ്റെ ಹೆಸರು ബിബിൻ, ഞാൻ കേരള എന്നുള്ളത്. നമുക്ക് പോസ്റ്റ് ഓഫീസിൽ ഇന്ത്യ പോസ്റ്റ് പേയ്മെൻറ്റ്സ് ബാങ്കിൽ ഒരു ಹೊಸ ആക്സിഡൻറ്റ് പോളിസി ಇದೆ, ഗ്രൂപ്പ് ആക്സിഡൻറ്റ് പോളിസി. അത് സാമാന്യ ജനത്തിന് കമ്മി റേറ്റിൽ, വെറും 550 ആനുവൽ പ്രീമിയം റേറ്റിൽ 10 ലക്ഷം ആക്സിഡൻറ്റ് കവറേജ് പ്രൊവൈഡ് ചെയ്യുന്നത്. അതിൽ ബേസിക്കലി നമുക്ക് ഏത് ആക്സിഡൻറ്റും ഇതിൽ കവർ ചെയ്യണം. വെറും വാഹന ആക്സിഡൻറ്റ് മാത്രമല്ല, ഏത് തരം ആക്സിഡൻറ്റും, നാച്ചുറൽ കലാമിറ്റി ആകട്ടെ, അല്ലെങ്കിൽ ഡോഗ് ബൈറ്റ്, സ്നേക്ക് ബൈറ്റ്, കറണ്ട് ഷോക്ക്, ഇതെല്ലാം ഇതിൽ കവറാಗುತ್ತೆ. ഇതിൽ 2 വിധ ബെനിഫിറ്റ്. ഒന്ന്, ആക്സിഡൻറ്റിൽ ഏനാದರೂ ഇഞ്ചുറി ആയാൽ ഹോസ്പിറ്റലിൽ അഡ്മിറ്റ് ആകുന്നതിന് ഇൻപേഷ്യൻ്റ് ട്രീറ്റ്മെൻറ്റിൽ 1 ലക്ഷം. 1 ലക്ഷം മീൻസ് അത് ക്യുമുലേറ്റീവ് കവറേജ്. അതിൽ ഒന്ന് ഇറ്റ് ക്യാൻ ബി സിംഗിൾ ഇൻസിഡൻറ്റ്, ഇറ്റ് ക്യാൻ ബി മൾട്ടിപ്പിൾ ഇൻസിഡൻറ്റ്. നമുക്ക് വർഷಕ್ಕೆ 1 ലക്ഷം കവറേജ്. അത് ഇൻ കേസ് അത് നോർമൽ സ്മോൾ ആക്സിഡൻ്റ് ആണ്, ഇഞ്ചുറി ആണെങ്കിൽ നമുക്ക് ട്രീറ്റ്മെൻറ്റിന്, ഔട്ട് പേഷ്യൻ്റ് ട്രീറ്റ്മെൻറ്റിന്, ലൈക്ക് നമ്മൾ എക്സ്റേ ആക്കണോ, പ്ലാസ്റ്ററിങ് ആക്കണോ, അല്ലെങ്കിൽ അതിൽ വേറെ സ്കാനിങ് ആക്കണോ, അതിൽ 30,000 കവറേജ് സിഗിക്കും. ആൻഡ് ഇൻ കേസ് ഓഫ് ഡെത്ത്, അല്ലെങ്കിൽ ഡെത്ത് ആകാം, പെർമനൻറ്റ് ഡിസബിലിറ്റി ആകാം, അതിൽ 10 ലക്ഷം ആക്സിഡൻറ്റ് ഡെത്ത് കവറേജ് വരും. ഇതിൽ ഈ ബെനിഫിറ്റ് എല്ലാം ജೊತೆಗೆ നമുക്ക് വർഷಕ್ಕೆ വെറും 550 മാത്രം. ഇത് ಮೊದಲ നമുക്ക് പോസ്റ്റ് ഓഫീസിലെ IPPB ಥರ ഒരു ഡിജിറ്റൽ ಖಾತಾ ಇದೆ. ಡಿಜಿಟಲ್ ಖಾತಾಕ್ಕೆ ರೇಟ್ ಬರೋ 200 ರೂಪಾಯಿ. ಅದು നമുക്ക് നോർമലി ಬ್ಯಾಂಕ್ ಅಕೌಂಟ್ ಥರ ಯೂಸ್ ಮಾಡ್ಬೋದು. അതിൽ ആ അക്കൗണ്ട് ಬೇಕು, ആ അക്കൗണ്ടുള്ള ಜನത്തിന് ಮಾತ್ರ ಈ ಪಾಲಿಸಿ ಕೊಡೋಕ್ಕಾಗುತ್ತೆ. ಸೊ ಕೊಡಗಿൽ നമുക്ക് ಸುಮಾರು 213 പോസ്റ്റ് ഓഫീസ് ಇದೆ ಕೊಡಗಿൽ ആകെ. അതിൽ നമുക്ക് ഈ ಥರ ಬೆನಿಫಿಟ್ ಬೇಕಿದ್ದರೆ നമുക്ക് നിയർ ബൈ പോസ്റ്റ് ഓഫീസിൽ പോയി നമുക്ക് ഈ പോളിസി ആകും. അതേപോലെ ഇതേ പോളിസികൾ മാത്രമല്ല, പോസ്റ്റ് ഓഫീസിൽ കമ്മി റേറ്റിൽ ഈവൻ 1400 റുപ്പീസ് ഒരാൾക്ക് കൊടുത്താൽ യു ക്യാൻ ഗെറ്റ് ഈവൻ ഹെൽത്ത് ഇൻഷുറൻസ്, 2 lakhs ഹെൽത്ത് ഇൻഷുറൻസ് ബെനിഫിറ്റ് വരും. സോ those who are not able to do the policy today, they can come to nearby post office. It can be anywhere in India. And പോളിസിയിലെ ബെനിഫിറ്റ് എന്ന് പറഞ്ഞാൽ ഇത് വെറും കൊടക് മാത്രമല്ല, യു ക്യാൻ യൂസ് ഇറ്റ് എനിവെയർ ഇൻ ഇന്ത്യ. സോ ഈ പോളിസി കൊടകിൽ നിന്നാക്കിയാൽ യു ക്യാൻ യൂസ് ഇറ്റ് ഇൻ കേരള ഓർ ഇൻ ഡൽഹി, എനിവെയർ. ನಮ್ಮ ಕವನ ಭೀಷ್ಮ ಮೇಡಮ್ ಅವರು ಲೋಕಲಿ ಎಲ್ಲ ಜನത്തിനും, ಅವരുടെ ಈ ഒരു ഏരിയയിലുള്ള എല്ലാ ಜನത്തിനും ಇದೇ ಥರ ഒരു ಬೆನಿಫಿಟ್ ഇൻഫോം ಮಾಡಬೇಕು ಅನ್ನೋ ಮೊದಲೇ നമ്മളോട് ಹೇಳಿದೆ. ಸೊ അവർക്ക് ಲೋಕಲಾയിട്ടുള്ള ಈ ಜನത്തിനെಲ್ಲ അവർ ಆಲ್ರೆಡಿ ಇನ್ಫಾರ್ಮ್ ಮಾಡಿ ಇಲ್ಲಿ ഒരു ಕ್ಯಾಂಪ್ ಮಾಡಿದೆ. ಇವತ್ತು ഒരു 100 to 200 ಜನ ಆಲ್ರೆಡಿ ಹೇಳಿದೆ. അതിലൊരു 50 ಜನದ್ದು ಆಲ್ರೆಡಿ ಅಕೌಂಟ್ ಆ್ಯಂಡ್ ಪಾಲಿಸಿ ನಮ್ಮ ಮಾಡಿ. ಆಮೇಲೆ ಕಮಿಂಗ್ ಡೇಸಿൽ ആർക്കൊക്കെ ಇಲ್ಲಿ വരാൻ ഡിഫിക്കൽട്ട് ആയിരുന്നു, മീൻസ് ലൈക്ക് those who are not able to come here to do this policy, they will do in coming days. But what actually she has done is a great thing. Basically why? Because നമ്മുടെ നോർമൽ വർക്കേഴ്സ് ಥರ ಜನ അവർക്ക് ഈ പോളിസി അല്ല, ഇതേ ಥರ ಬೆನಿಫಿಟ್ಸ್ ഒന്നും അവർക്ക് മാഹിതി ಜಾಸ್ತಿ ಇಲ್ಲ. ಸೊ അവർക്ക് ഇൻഫോം ಮಾಡಿ ಇಂಡಿವಿಜುವಲಿ ಕಾಲ್ ಮಾಡಿ, ಮೇಡಮ್ ಈ ഒരു ಬೆನಿಫಿಟ್ ಇವർക്ക് ಪ್ರೊವೈಡ್ ಆಯ್ತು. ಮೇಡಮ್ ಈವನ್ ಶಿ ಟೇಕ್ ದ ಇನಿಷಿಯೇಟಿವ್ to give such a great benefits to the common man. ವಿರಾಜಪೇಟೆ ಬ್ಲಾಕ್ 5ರ ನಿವಾಸಿಗಳು ಸಿಮೆಂಟ್ ಅಂಗಡಿ ಪಕ್ಕಕ್ಕಾಗಿ ಇರುವ ರಸ್ತೆಯಿಂದ ಸಾರ್ವಜನಿಕ ಮುಕ್ತಗೊಳಿಸುವಂತೆ ಮತ್ತೆ ಮನವಿ ಮಾಡಿದ್ದಾರೆ. ಕಳೆದ ಸಾಲಿನ ಡಿಸೆಂಬರ್ನಲ್ಲಿ ಈ ವಿಚಾರವಾಗಿ ಅಹೋರಾತ್ರಿ ಪ್ರತಿಭಟನೆಯಿಂದ ಪುರಸಭೆ ಮುಂದೆ ನಡೆಸಿದ ಸಮಯದಲ್ಲಿ ಅಂದು ಅಧಿಕಾರಿಗಳು ನೀಡಿದ ಮಾತಿನಂತೆ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆಂದು ಆ ಭಾಗದ ನಿವಾಸಿಗಳು MU ಗಣೇಶ್ ನೇತೃತ್ವದಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ನಾವು ಸಾರ್ವಜನಿಕರಿಗೆ ತಪ್ಪಾಗುತ್ತೆ. ನಾವು 100% ಇಲ್ಲ, ನೀವು ಕೇಳಿ, ಬ್ಲಾಕ್ ನಂಬರ್ 5ರಲ್ಲಿ ಸ್ಕೆಚಲ್ಲಿ ರಸ್ತೆ ಇದೆ ಅಲ್ಲ, ಇಲ್ಲಾಂದ್ರೆ ನೀವು ಸಾರ್ವಜನಿಕವಾಗಿ ಇದನ್ನ ಇಡಿ. ನೀವು ಇವತ್ತು ನನ್ನದು ಕೇಸ್ ಅಲ್ಲ, 100 ವರ್ಷ ಬಂದು ನೀವು ಬಂದ ಮತ್ತೆ ಇನ್ನೊಂದು 100 ಚೀಫ್ ಆಫೀಸರ್ ಬರ್ತಾರೆ, ಅವರು ಹೋಗಿದ್ದು ಕೆಲಸನ ನೀವು ಮಾಡಬೇಕು. 100 ವರ್ಷ ಆದರೂ ರಸ್ತೆ ಇದೆಲ್ಲ ಇರ್ತದೆ. ಈಗ 1000 ವರ್ಷದ ದೇವಾಲಯಗಳೆಲ್ಲ ಇದೆ ಅಲ್ಲ,
ಅದ್ರ ಸ್ಕೆಚ್ ಇದೆ ಅಲ್ಲ, ಈ ಡೌಟ್ ಯಾಕೆ? ಇಲ್ಲಿ ಬ್ಲಾಕ್ ನಂಬರ್ 5 ಸ್ಕೆಚ್ ಇದೆ. ತಾವು ಚೀಫ್ ಆಫೀಸರ್ ಆಗಿದ್ರೆ ದಾಖಲೆ ತಂದುಬಿಟ್ಟು ಪ್ರದರ್ಶನ ಇಡಿ, ಸಾರ್ವಜನಿಕರ ಮುಂದ್ಗಡೆ, ಪತ್ರಕರ್ತರ ಮುಂದ್ಗಡೆ ಇಡಿ. ರೋಡ್ ಇಲ್ಲ ಅಂತ ನೀವು ನಮಗೆ ಬರೆದು ಕೊಡಿ. ಆಗ ಈಗ ಕೇಸ್ ಬಗ್ಗೆ ನೀವು ಮಾತಾಡಿದ್ದೀರಾ, 2023 ಕೇಸ್ ಆಗಿದೆ, ಏನ್ ಮಾಡಿದ್ದೀರಾ? ಅವರು ವಾಪಸ್ ತಗೊಂಡಿದ್ರೆ ನೀವು ವಾಪಸ್ ತಗೊಂಡಿದ್ದೀರಾ? ಮತ್ತೆ ನಿಮ್ಮ ಮೇಲೆ ಕೇಸ್ ಇತ್ತಲ್ಲ, ನಿಮ್ಮನ್ನ ಪಾರ್ಟಿ ಮಾಡಿದಾರಲ್ಲ, ಅವ್ರು ತಗೊಂಡಿದ್ದಷ್ಟೇ ಅಲ್ಲ, ನೀವು ವಾಪಸ್ ತಗೊಳ್ಬಾರ್ದಲ್ಲ. ನಾವು ಕೇಸ್ ವಾಪಸ್ ತಗೊಂಡಿಲ್ಲ. ಇಲ್ಲಿ ನಮ್ಮಲ್ಲಿ ನಿಮ್ಮ ದಾಖಲೆಗಳಲ್ಲಿ 8 ಅಡಿ 293 ಅಡಿ ರಸ್ತೆ ಇದೆ. ನಿಮ್ಮ ಪುರಸಭೆ ಅಂತ ಸರ್ವೆ ಮಾಡಿದ್ದು. ನಿಮ್ಮ ಬೇಡಿಕೆಯನ್ನು ಬೋರ್ಡ್ ಹಾಕಿಸೋದು ನಾನು ನಮಗೆ ಅಲ್ಲಿ ವೆಹಿಕಲ್ ನಿಲ್ಸೋಂಗಿಲ್ಲ ವೆಹಿಕಲ್ ನೋಡಿ. ವೆಹಿಕಲ್ ನಾವು ಇವರಿಗೆ ಡಿಪಾರ್ಟ್ಮೆಂಟ್ಗೆ ಪತ್ರ ಬರೀತೀವಿ, ಅವರು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂಡು ಕ್ರಮ ತಗೋಬೇಕಷ್ಟೇ. ಅದೇ ಸರ್, ನಿಮಗೆ ಡೌಟ್ ಇದ್ರೆ ನಿಮ್ಮ ಸ್ಕೆಚ್ ಅನ್ನು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದುಗಡೆ ಇಡಿ. ನೀವು ಅಲ್ಲಿ ಮುಗೀತಲ್ಲ, ನಕಾಶೆ ರಸ್ತೆ ಇದೆಲ್ಲ, ಎಲ್ಲರ ಹತ್ರ ಇದೆ. ಮತ್ತೆ ನಿಮ್ಮಲ್ಲಿ ನಕಾಶೆ ನಾವು ಕಳಿಸಿದೀವಿ, ಸರ್ವೆ ಮಾಡಿದ್ರಲ್ಲ, ನೀವು ಮಾಡಿದ್ರಲ್ಲ, ಪುರಸಭೆಯವರೇ ಸರ್ವೆ ಮಾಡಿದ್ರಲ್ಲ, ಪುರಸಭೆಯವರ ಸರ್ವೆ ಮಾಡಿದ್ರಲ್ಲ. ಕೋರ್ಟ್ ಅಲ್ಲಿ ಪುರಸಭೆ ರಸ್ತೆಗೆ ಓಡಾಡಕ್ಕೆ ಯಾವ ತೊಂದರೆ ಇಲ್ಲ. ಈಗ ನೋಡಿ, ನೀವು ಬನ್ನಿ ಒಂದ್ಸಲ ಮುಂದ್ಗಡೆ ಬನ್ನಿ. ನೀವು ಹೆಂಗೆ ಸಿಲಿಂಡರ್? ಯಾವುದು ತೊಂದರೆ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಅವರು ಸಿಲಿಂಡರ್ ಮನೆಗೆ ತಗೊಂಡ್ಬರೋದು ಕೇಳಿ ಸರ್. ವಿಷಯ ಇಷ್ಟೇ, ಒಂದ್ ನಿಮಿಷ. ವಿರಾಜಪೇಟೆ ಟೌನ್ ಲಿಮಿಟ್ಸ್ ಅಲ್ಲಿ ಎಲ್ಲಾ ಕಡೆ ಪಾರ್ಕಿಂಗ್ ಸಮಸ್ಯೆ ಇದೆ, ಅಲ್ಲಿಂತಲ್ಲ, ಎಲ್ಲಾ ಕಡೆ ಇದೆ. ವೆಹಿಕಲ್ಸ್ ಜಾಸ್ತಿ ಇದೆ, ಎಲ್ಲಾ ಕಡೆ ಸಮಸ್ಯೆ ಇದೆ. ಬರೀ ನಿಮ್ಮ ರಸ್ತೆ ಒಂದಲ್ಲ, ಎಲ್ಲ ಕಡೆ ಸಮಸ್ಯೆ ಇರುವಾಗ ಏನು ನಾವು ಹೋಗಿ ಅಲ್ಲಿ ಒಂದೊಂದು ಗಾಡಿ ತೆಗಿಸೋಕ್ಕಾಗಲ್ಲ. ಅದು ಬಂದು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವರು ತೆರವುಗೊಳಿಸುವಂಥದ್ದು ಅವ್ರು ಮಾಡಬೇಕು. ನಾವು ಅವರಿಗೆ ಈಗ ಬೋರ್ಡ್ ಆಳರಿಸಿದ್ವಿ, ಇದರ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನೋಡಿ. ಇದು ಪುರಸಭೆಯಿಂದ ಮಾಡಿರೋದು, ಇನ್ನು ಅವರಿಗೆ ಡೌಟ್ ಅಂತ ಹೇಳಿದ್ರೆ ಯಾವ ಡೌಟ್ ಈಗ ನೀವು ಇದು ಸರ್ವೆ ಮಾಡಿಸ್ಬಿಟ್ಟು ಬೋರ್ಡ್ ಮಾಡಿ ಬರೇ ನನ್ನ ಮೇಲೆ ಸವಾರಿ ಮಾಡಬೇಡಿ, ಗೊತ್ತಾಯ್ತಾ? ನಾವು ಸವಾರಿ ಮಾಡ್ತಾ ಇಲ್ಲ, ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಕಾನೂನು ಪ್ರಕಾರ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಏನು ಇರಲಿಲ್ಲ. ನಾಲಿಗೆಗಿಂತ ಹೆಚ್ಚಾಗಿ ದಾಖಲೆಗಳು ಮಾತಾಡಬೇಕು. ನಮ್ಮ ಹತ್ರ ದಾಖಲೆಗಳು ಇದೆ, ರಸ್ತೆ ಇದೆಯಲ್ಲ, ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸಬಹುದು ಅಂತ ಇದೆಯಾ? ವೆಹಿಕಲ್ ನಿಲ್ಸಿ ನಾನು ಹೇಳಕ್ಕಾಗುತ್ತಾ? ಇಲ್ಲಿ ನಿಲ್ಸಿದ್ರ ಅಷ್ಟೇ. ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸಬಹುದು. ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸಬೇಕು ಅಂತ ಯಾವ್ದಾದ್ರು ರೂಲ್ ಇದೆಯಾ ಸರ್? ಇದು ನಮ್ಮ ಹತ್ರ ದಾಖಲೆ, ನಾಲಿಗೆ ಮಾತಾಡ್ತಾ ಇಲ್ಲ ಸರ್, ದಾಖಲೆ ಮಾತಾಡ್ತಾ ಇದೆ. ಇದು ದಾಖಲೆ ಮಾತಾಡೋದಕ್ಕೋಸ್ಕರ ನೀವು ಪುನಃ 2 ಸತಿ ಸರ್ವೆ ಮಾಡ್ಬಿಟ್ಟು ಪುನಃ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಪಾಯಿಂಟ್ಲೆಸ್, ಅದಕ್ಕೆ ಅರ್ಥನೇ ಇಲ್ಲ. ನಮ್ಮ ಹತ್ರ ಬಿಟ್ಕೊಟ್ಟಿದ್ದೀವಲ್ಲ ಅಲ್ಲಿ ರಸ್ತೆ. ಈಗ ನೋಡಿ ಸರ್, ಅಲ್ಲಿ ಪುರಸಭೆ ವೆಹಿಕಲ್ ನಿಲ್ಸಬಹುದಾ? ವೆಹಿಕಲ್ ನಿಲ್ಸಿದಂಗೆ ನಾವು ಲೈನ್ ಹಾಕಿದ್ದೀವಿ. ಸರ್ ಈಗ ನಿಂತ್ಕೊಳ್ಳೋಕ್ಕಾಗಲ್ಲ, ಬೋರ್ಡ್ ಮಾಡಿ ಆಯ್ತಲ್ಲ, ಇನ್ನು ಗಾಡಿ ಮೂಲಕ ನಾವು ನೋಡಿಕೊಂಡೆ. ಆ ರೀತಿಯಲ್ಲಿ ನಾವು ನಮ್ಮ ಹಳದನ್ನು ಕೇಳಿ ಮಾನ್ಯ ಶಾಸಕರು ನಮಗೆ ಸ್ಪಂದಿಸಿದ್ದಾರೆ. ಆ ರೀತಿ ನಿನ್ನೆ ರಾತ್ರಿ ನಮಗೆ ನೋ ಪಾರ್ಕಿಂಗ್ ಬೋರ್ಡ್ ಇಡಲಾಗಿದೆ. ನೋ ಪಾರ್ಕಿಂಗ್ ಬೋರ್ಡ್ ಇಟ್ಟುಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಪ್ರಮೋದ್ ಸರ್ ನಮಗೆ ಸಹಕರಿಸಿದ್ದಾರೆ. ನಮ್ಮ ಈ ಬೇಡಿಕೆಗಳನ್ನು ನಾವು ಸುಮಾರು ನಾವು ಕಷ್ಟಪಟ್ಟಿದ್ದೇವೆ. ಅದೇ ಅದಕ್ಕೆ ಅವ್ರು ತೆಗೆದು ಅದನ್ನು ವಿಚಾರಿಗಳು ಈಗ ಪುನಃ ನೀವು ಅದರ ಬಗ್ಗೆ ಸ್ಪಂದಿಸ್ತಿದ್ರು. ಅದಕ್ಕಿಂತ ಅದಕ್ಕೆ ಒಂದು ಮುಕ್ತಿ ಆಗಲಿಲ್ಲ ನಮಗೆ. ಅಂದ್ರೂ ಈಗ ನಾವು ಬರಬೇಕಾದ್ರೆ ಒಂದು ಬೈಕ್ ಇದೆಲ್ಲ ಅಡ್ಡಾದಿಡ್ಡಿಯಾಗಿ ಇಟ್ಟುಬಿಟ್ಟು ಅದನ್ನು ನಮಗೆ ಲಾಕ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಸೊ ಅದು ಅಲ್ಲಿ ಇರೋದು ಎಲ್ಲದನ್ನು ಫುಲ್ ತೆರವುಗೊಳಿಸಿಬಿಟ್ಟು ನಮಗೆ ಪಾರ್ಕಿಂಗ್ ಏನು ಇಲ್ಲದಾಗೆ ಆಗ್ತದೆ. ನಮ್ಮಲ್ಲಿ ಗರ್ಭಿಣಿಗಳು, ಕಾಯಿಲೆ ಇರೋರು, ನಾನು ಶುಗರ್ ಪೇಷಂಟೆ, ನನಗೂ ಆವಾಗ ಹೋಗೋಕ್ಕೆ ಇದಾಗ್ತದೆ, ನಡೆಯೋಕ್ಕಾಗದ ಪರಿಸ್ಥಿತಿ ಆಗ್ತದೆ. ಆಗ ನಮಗೆ ಆಸ್ಪತ್ರೆಗೆ ಹೋಗೋಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಅದರಿಂದ ನೀವು ಇದರ ಬಗ್ಗೆ ನಮಗೆ
ಅದು ಒಂದು ಮತ್ತು ಧೂಳು ಮುಕ್ತ ವಿರಾಜಪೇಟೆ ಥರ ನಮ್ಗೆ ಒಂದು ಮಾಡಿಕೊಡಿ. ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಇದೇ ರೀತಿ ಬೈಕಲ್ಲಿ ಸಿಗ್ತಾರೆ, ನಮಗೆ ಫುಲ್ ಬಂದು ನಮ್ಮ ಮುಖಕ್ಕೆ ಹೊಡಿಸ್ಕೋಬೇಕು. ಅದರಿಂದ ಅದೊಂದು ಮಾಡಿ ನೀವು ಇದೊಂದು ಇಟ್ಟುಕೊಟ್ಟಿದ್ದೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿವಾಸಿಗಳು ಈ ಹಿಂದೆ ಒತ್ತಾಯಿಸಿದಂತೆ ಈ ರಸ್ತೆಯ ಆರಂಭದಲ್ಲಿ ಉದ್ಯಮಿಯೊಬ್ಬರು ಸಿಮೆಂಟ್ ವ್ಯಾಪಾರ ನಡೆಸ್ತಾ ಇದ್ದಾರೆ. ಪಟ್ಟಣದ ಮುಖ್ಯ ರಸ್ತೆಯ ಸಮೀಪದಲ್ಲಿ ಜನ ಓಡಾಟ ಅಧಿಕವಿರುವ ಸ್ಥಳದಲ್ಲಿ ವಾಣಿಜ್ಯ ಮಳಿಗೆ, ಬ್ಯಾಂಕ್ ಇತ್ಯಾದಿ ಕಾರ್ಯನಿರ್ವಹಿಸ್ತಾ ಇರುವಲ್ಲಿ ಧೂಳುಮಯವಾಗಿದ್ದು ಜನರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಇದರ ತೆರವಿಗೆ ಒತ್ತಾಯಿಸಿದ್ರು ಇದುವರೆಗೂ ಅಧಿಕಾರಿಗಳು ಇಂದಿಗೂ ನೆರವೇರಿಸದೆ ಅವರೊಂದಿಗೆ ಶಾಮೀಲಾಗಿದ್ದಾರೆಂದು ಆರೋಪಿಸಿದರು. ಏನು ಈ ಹಿಂದೆನೂ ಸಮೇತ ಒಂದು ಅವರಾತ್ರಿ ಧರಣಿ ಮಾಡಿದ್ದೀವಿ, ಅದೇ ರೀತಿ ನಾವು ಕ್ರಮ ಕೈಗೊಂಡಿದ್ದೀವಿ. ಅಲ್ಲಿ ಲೈನ್ ಹಾಕುವಂಥದ್ದು ಮತ್ತು ಬೋರ್ಡ್ ಅಳವಡಿಸೋದು ಮಾಡಿದ್ದೀವಿ. ಮತ್ತು ಹೋದ ಸರಿ ಬೋರ್ಡ್ ಅಳವಡಿಸಿದಾಗ ಅದು ಯಾರೋ ಕಿಡಿಗೇಡಿಗಳು ಅದನ್ನು ಕಿತ್ತಾಕಿರ್ತಾರೆ. ಅದೇ ರೀತಿ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕ್ಕೆ ನಾವು ತಿಳಿಸಿರ್ತೀವಿ. ಮತ್ತೊಮ್ಮೆ ಈಗ ಬೋರ್ಡ್ ಅಳವಡಿಸಿದ್ದೀವಿ. ಅದೇ ರೀತಿ ಇದು ಸಂಬಂಧಪಟ್ಟಂತೆ ಆ ರಸ್ತೆಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಸಹ ನ್ಯಾಯಾಲಯದಲ್ಲಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಆ ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತಾರೆ ಅದನ್ನು ನಾವು ಕ್ರಮ ಸರ್ವೆ ರಿಪೋರ್ಟಲ್ಲಿ ನಮಗೆ ಏನು ರಸ್ತೆಯನ್ನು ತೋರಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಒಂದು ಈಗಾಗಲೇ ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಒಂದು ಸರ್ವೆಗೆ ಸಹ ಕಳಿಸಿದ್ದೀವಿ. ಸರ್ವೆ ರಿಪೋರ್ಟನ್ನು ನೋಡ್ತೀವಿ. ಮತ್ತು ಸರ್ವೆ ರಿಪೋರ್ಟ್ ಮತ್ತೊಮ್ಮೆ ಈಗ ಸರ್ವೆಗೆ ಕಳಿಸಿ ಬಂದ ನಂತರ ತದನಂತರ ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆ. ನೀವು ಸರ್ವೆ ರಿಪೋರ್ಟ್ ಮಾಡಿ ಎಲ್ಲ ಆದಮೇಲೆ ನೀವು ಅಲ್ಲಿ ಇದು ಪಂಚಾಯಿತಿಯಿಂದ ರಸ್ತೆ ಮಾಡಿದ್ದಾರೆ, ಅದೇಗೆ ಇನ್ನೊಬ್ಬರ ಅದಕ್ಕೆ ಈಗ ಇದು ಇವತ್ತು ನೆನ್ನೆದಲ್ಲ, ನಾನು ಬಂದೀಗ 1 ವರ್ಷ ಆಗಿದೆ ಅಷ್ಟೇ. ಇದು ತುಂಬಾ ವರ್ಷದಿಂದ ನಡೀತಾ ಇದೆ. ಈಗ ಅವರು ಹೇಳ್ತಾ ಇದ್ದಾರೆ ಅದು ನಮಗೆ ಸೇರಿದ ಜಾಗ ಅಂತ. ಈಗ ಅದನ್ನು ಸಮೇತ ನಾವು ಅಲ್ಲಿ ಅಳತೆ ಮಾಡ್ತೀವಿ. ಅಳತೆ ಮಾಡಿ ಅವರಿಗೆ ಎಲ್ಲಿ ಎಷ್ಟು ಗಂಟೆ ಬರುತ್ತದೆ, ಅಲ್ಲ ಈ ಬಿಲ್ಡಿಂಗ್ ಇದು ಒತ್ತುವರಿ ಆಗಿದೆ, ಆ ಬಿಲ್ಡಿಂಗ್ ಒತ್ತುವರಿ ಆಗಿದೆ, ಇನ್ನು ಕರೆಕ್ಟಾಗಿ ಅದು ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಿದ್ರೆ ರಸ್ತೆ ಇದೆ ಅಂತ. ಅದಕ್ಕೆ ಈಗ ಮತ್ತೊಮ್ಮೆ ನಾವೊಂದು ಸರ್ವೆಗೆ ಹಾಕಿದ್ದೀವಿ. ಸಂಪೂರ್ಣವಾಗಿ ಸರ್ವೆ ಬಂದ ನಂತರ ನಾನು ಅದನ್ನು ಕ್ರಮ ವಹಿಸ್ತೀವಿ. ಅದನ್ನು ತೋಡಿಕೊಂಡಾಗ ಅವರು ಅದಕ್ಕೆ ನಮಗೆ ಸ್ಪಂದಿಸಿದ್ದಾರೆ. ದಯವಿಟ್ಟು ಇನ್ನು ಮುಂದಕ್ಕೆ ನಮ್ಮ ಸಿಮೆಂಟ್ ಧೂಳಿನಿಂದ ನಮ್ಮನ್ನು ಮುಕ್ತಿಗೊಳಿಸಿ ಸರ್ ಅಂತೂ ದಯವಿಟ್ಟು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಮತ್ತು ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಮಗೆ ಒಂದು ಪುನಃ ಅದು ಸರಿಯಾಗಿಲ್ಲ ಅಂದ್ರೂ ಈ ಪಾರ್ಕಿಂಗ್ ವ್ಯವಸ್ಥೆ ಪೊಲೀಸ್ ಇಲಾಖೆ ಜೊತೆ ನೀವು ಅದನ್ನು ಮಾತಾಡೋದಕ್ಕೆ ಕಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೌಲ್ಯಾಧಾರಿತ ಚಿಂತನೆಗಳಿಗೆ ಒತ್ತು ನೀಡುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಬಿಜೆಪಿ ಪ್ರಶಿಕ್ಷಣ ವರ್ಗದ ಮೈಸೂರು ವಿಭಾಗ ಮಟ್ಟದ ಸಂಯೋಜಕ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಕರೆ ನೀಡಿದ್ದಾರೆ. ನಗರದ ರಾಜದರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ಮಡಿಕೇರಿ ನಗರ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಗಣೇಶ್ ಕಾರ್ಣಿಕ್, ಬಿಜೆಪಿಗಿರುವ ರಾಷ್ಟ್ರೀಯತೆ, ಸಮಗ್ರತೆ, ಅನುಶಾಸನ ಬಗ್ಗೆ ಗೊಂದಲವಿಲ್ಲ. ಬಿಜೆಪಿ ಉಳಿದ ರಾಜಕೀಯ ಪಕ್ಷದ ರೀತಿಯಲ್ಲ. ದೇಶದ ಬಗ್ಗೆ ಚಿಂತಿಸುವ ಸದೃಢ ಸಮಾಜ ನಿರ್ಮಿಸುವ ಧ್ಯೇಯವನ್ನ ಬಿಜೆಪಿ ಕಾರ್ಯಕರ್ತರು ಹೊಂದಿದ್ದಾರೆ ಎಂದರು. ನಮ್ಮ ಹಿರಿಯರು ಪ್ರಾರಂಭದಲ್ಲಿ ಹೇಳಿದ್ರು, ನಮ್ಮ ಪಕ್ಷ ಸರ್ವಸ್ಪರ್ಶಿ ಆಗಬೇಕು, ಸರ್ವವ್ಯಾಪಿ ಆಗಬೇಕು ಅಂತ ಹೇಳಿ. ಏನಿದ್ರ ಅರ್ಥ? ಯಾವ ಒಂದು ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳ ಆಧಾರದಲ್ಲಿ ಈ ದೇಶದ ಆಡಳಿತದ ಎಲ್ಲ ಆಯಾಮಗಳನ್ನು ಪ್ರತಿಬಿಂಬಿಸ್ತಾ, ನಾನು ಇಲ್ಲಿ ಬೆಳಗ್ಗೆ ಹೇಳ್ತಾ ಇದ್ದೆ ಒಂದು ಇದರಲ್ಲಿ ಸಂಘದಲ್ಲಿ ಪ್ರಾರ್ಥನೆ ಮಾಡುವಾಗ ತುಂಬ ಶಬ್ದ, ಎಲ್ಲ ಶಬ್ದಗಳಿಗೆ ಅರ್ಥ ಇದೆ. ನಮ್ಮೆಲ್ಲರಿಗೆ ಬಹಳ ಪ್ರಮುಖವಾಗಿ ಅರ್ಥ ಆಗಬೇಕಾದದ್ದು ನಮ್ಮ ಉದ್ದೇಶ ಏನು ಅಂತ ಹೇಳುವಂಥದ್ದನ್ನು ಕೊನೆಗೆ ಪರಂ ವೈಭವನ್ನೇ ತುಮೆ ತತ್ ಸ್ವರಾಷ್ಟ್ರಂ, ಅದಕ್ಕಾಗಿ ಪದಿಯಾಯ ಕಾರ್ಯಾಯ ಬದ್ಧಾಕಟೀಯಂ ಏನು ನೆನ್ಪಿಟ್ಕೊಳ್ಳುವ. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಬೇರೆ ಪಕ್ಷಗಳಿಗಿಂತ ಬಿಜೆಪಿ ವಿಭಿನ್ನ ಪಕ್ಷವಾಗಿ ಗುರುತಿಸಿಕೊಂಡಿದೆ. ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರೇ ಪಕ್ಷದ ಅಡಿಪಾಯವಾಗಿದ್ದಾರೆ. ಅಭಿಪ್ರಾಯಕ್ಕೆ ಮನ್ನಣೆ ನೀಡಲಾಗ್ತಾ ಇದೆ. ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತನನ್ನ ಗುರುತಿಸಿ ಸೂಕ್ತ ಸ್ಥಾನಮಾನವನ್ನ ನೀಡಲಾಗ್ತಾ ಇದೆ ಎಂದರು. ಚಿಂತನೆ ಇದು ಎಲ್ಲವೂ ಪಕ್ಷದ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ, ನಾವು ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸೊಸೈಟಿ ಇದರಲ್ಲಿ ಎಲ್ಲ ನಾವು ಪ್ರತಿನಿಧಿಗಳಾಗಿ ಇದ್ದೇವೆ. ಪಕ್ಷದ ಒಂದು ಕೃಪೆಯಿಂದ ಇದ್ದೇವೆ. ಅಲ್ಲಿ ಎಲ್ಲೋ BJP ಆಡಳಿತದ್ದು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದೇ ದೊಡ್ಡ ಇಶ್ಯೂ. ಬಹುಶಃ ಇತ್ತೀಚೆಗೆ ನಾನು ನೋಡಿದ್ದೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್
ಏನೂ ನಡೆದಿಲ್ಲ ಅಲ್ಲಿ. ನನಗೊಂದು ಪರಿಪೂರ್ಣ ಮಾಹಿತಿ ಇದೆ. 1 ಲಕ್ಷ ಪೆನಾಲ್ಟಿ ಹಾಕಿದ್ರು. ಆ ಪೆನಾಲ್ಟಿ ಯಾಕೆ ಹಾಕಿದ್ರು, ಏನು ಹಾಕಿದ್ರು ಅಂತ ನೋಡಬೇಕಾಗುತ್ತೆ. ಬಹುಶಃ ಅತಿ ಸಣ್ಣ ಬ್ಯಾಂಕ್ ವ್ಯವಹಾರಗಳಿದ್ದು ಈ ಸಂದರ್ಭ ನಗರ ಮಂಡಲದ ಉಮೇಶ್ ಸುಬ್ರಹ್ಮಣಿ, ಪ್ರಶಿಕ್ಷಣ ವರ್ಗದ ಮೈಸೂರು ವಿಭಾಗ ಮಟ್ಟದ ಸಂಯೋಜಕ ಬಾಲಸುಬ್ರಹ್ಮಣ್ಯ ಪಾಲ್ಗೊಂಡಿದ್ದರು. ಹೊರ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೊಡಗು ಜಿಲ್ಲೆಯಲ್ಲಿ ಬಯಲಾಟ, ನಾಟಕ, ಯಕ್ಷಗಾನ ಮತ್ತಿತರ ಕಲಾ ಪ್ರದರ್ಶನಗಳು ಬಹಳ ಕಡಿಮೆ. ಜಿಲ್ಲೆಗೆ ಹೊಂದಿಕೊಂಡಿರುವ ನೆರೆಯ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಈಗಲೂ ಪ್ರತಿನಿತ್ಯ ನಾಟಕ ಹಾಗೂ ಯಕ್ಷಗಾನ ಕಲಾ ಪ್ರದರ್ಶನಗಳು ನಡೆಯುವ ಮೂಲಕ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಮನೋರಂಜನೆ ದೊರೆತಾ ಇದೆ. ಕೊಡಗಿನ ಕೆಲವು ಭಾಗಗಳಲ್ಲಿ ಅಲ್ಲೊಂದು ಇಲ್ಲೊಂದು ನಾಟಕ ಹಾಗೂ ಯಕ್ಷಗಾನ ಕಲಾ ಪ್ರದರ್ಶನಗಳು ಕಂಡರೂ ಪ್ರೇಕ್ಷಕರ ಕೊರತೆ ಸಹಜವಾಗಿ ಕಾಡುತ್ತದೆ. ಯಕ್ಷಗಾನದಂತಹ ವಿಭಿನ್ನ ಕಲೆಯ ಬಗ್ಗೆ ಆಸಕ್ತಿಯೂ ನಮ್ಮಲ್ಲಿ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲೂ ಕೂಡ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಡಿಕೇರಿಯ ಕಲಾ ಕಾವ್ಯ ನಾಟ್ಯ ಶಾಲೆ ಮುಂದಡಿ ಇಟ್ಟಿದೆ. ಈ ಸಂಸ್ಥೆಯ ನೃತ್ಯ ಗುರುಗಳಾದ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ಅವರು ಮಡಿಕೇರಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ತರಬೇತಿ ನೀಡುವ ಮೂಲಕ ಗಂಡು ಮೆಟ್ಟಿದ ಕಲೆಯನ್ನ ಜಿಲ್ಲೆಯಲ್ಲೂ ಜೀವಂತಿಕೆಗೊಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇವರ ಈ ಪ್ರಯತ್ನಕ್ಕೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಹಲವು ವಿದ್ಯಾರ್ಥಿಗಳ ಪೋಷಕರು ಕೂಡ ಬೆಂಬಲವಾಗಿ ನಿಂತಿದ್ದು, ರಜೆಯ ವೇಳೆಯಲ್ಲಿ ತಮ್ಮ ಮಕ್ಕಳಿಗೆ ಯಕ್ಷಗಾನ ಕಲೆಯ ಪರಿಚಯ ಮಾಡಿಸ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ. ಕಳೆದ 8 ವರ್ಷಗಳಿಂದ ನಾನಿಲ್ಲಿ ಭರತನಾಟ್ಯ ಶಿಕ್ಷಕಿಯಾಗಿ ಮಡಿಕೇರಿಯ ಬಾಲಭವನದಲ್ಲಿ ಭರತನಾಟ್ಯ ತರಗತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ನಾನು ಮೂಲತಃ ಸುಳ್ಳಿದವಳಾದ ಕಾರಣ ಕರಾವಳಿಯಲ್ಲಿ ಗಂಡು ಕಲೆ ಅಂತೇಳಿ ಪ್ರಸಿದ್ಧವಾದಂತಹ ಯಕ್ಷಗಾನ ಮತ್ತು ಭರತನಾಟ್ಯ ಎರಡರದ್ದು ನಾನು ಕಲಾವಿದೆ ಹೌದು. ಹಾಗಿರುವಾಗ ನನಗೆ ನಾಟ್ಯ ಶಾಲೆಯನ್ನು ಆರಂಭ ಮಾಡುವಾಗಲೇ ನನಗೊಂದು ಆಸೆ ಇತ್ತು. ಕೊಡಗಲ್ಲಿ ಸ್ವಲ್ಪ ಯಕ್ಷಗಾನದ ಆಸಕ್ತಿ ಕಮ್ಮಿ ಇದೆ. ಆಸಕ್ತಿ ಇದ್ದರೆ ಅದನ್ನು ಹೇಳಿಕೊಡಲಿಕ್ಕೆ ಅಥವಾ ಅದಕ್ಕೆ ಪರಿಪೂರಕವಾದ ವೇದಿಕೆಗಳ ಅವಕಾಶಗಳು ಕಡಿಮೆ ಇದೆ ಅಂತೇಳಿ ನಾನು ಕೇಳಲ್ಪಟ್ಟಿದ್ದೆ. ಆಗ ತರಗತಿ ಆರಂಭ ಮಾಡುವಾಗಲೇ ನನ್ನದೊಂದು ಆಸೆ ಇತ್ತು, ಅಂದರೆ ಇಲ್ಲಿನ ಮಕ್ಕಳಿಗೆ ಖಾಲಿ ಭರತನಾಟ್ಯ ಅಲ್ಲದೆ ಯಕ್ಷಗಾನವನ್ನು ಕೂಡ ನನ್ನ ನಾಟ್ಯ ಶಾಲೆಯಲ್ಲಿ ಹೇಳಿಕೊಡಬೇಕು ಅನ್ನುವಂಥದ್ದು ನನ್ನದು ಆಸೆ ಇತ್ತು. ಆದರೆ ಎಷ್ಟೋ ವರ್ಷಗಳಿಂದ ಆ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಸಮಯಾವಕಾಶ ಮತ್ತು ಸ್ಥಳಾವಕಾಶ ಮತ್ತು ಅದಕ್ಕೊಂದು ಸುಸಂದರ್ಭ ಒದಗಿ ಬಂದಿರಲಿಲ್ಲ. ಆದರೆ ಈ ಸಲ ನಾನು ಹೆರಿಗೆ ರಜೆಗೆ 6 ತಿಂಗಳು ಕ್ಲಾಸನ್ನು ಕ್ಲೋಸ್ ಮಾಡಿ ಪರಿಸ್ಥಿತಿ ಬರುವಾಗ ನಾನು ಸರ್ ಹತ್ರ 2 ವರ್ಷದಿಂದ ಕೇಳಿಕೊಳ್ತಾ ಇದ್ದೆ. ಆದರೆ ಸರ್ ಇಷ್ಟು ದೂರಕ್ಕೆ ಬರಬೇಕಲ್ಲ, ಹೋಗಿ ಬರೋದು ಕಷ್ಟ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೆ ನೋಡುವ ಹೇಳ್ತಿದ್ರು. ನನ್ನ ಕ್ಲಾಸ್ ನಿಲ್ಲಬಾರ್ದು, ಅದು ನನ್ನ 8 ವರ್ಷದಿಂದ ಸತತ ನಾನು ಮುಂದುವರಿಸ್ತಿರುವ ಕ್ಲಾಸ್, ಅದಕ್ಕೊಂದು 6 ತಿಂಗಳು ಗ್ಯಾಪ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ ಬಂದು ಹೇಳಿಕೊಟ್ರು. ಆಗ 3 ತಿಂಗಳು ಅವರು ಕ್ಲಾಸ್ ಕಂಟಿನ್ಯೂ ಮಾಡಿದರು. ಅದಾದಮೇಲೆ 3 ತಿಂಗಳಾದಮೇಲೆ ನಾನು ಎಗೇನ್ ಬಂದು ಜಾಯ್ನ್ ಆಗಿ ಈಗ ಅದು ಪ್ರದರ್ಶನಕ್ಕೆ ತಯಾರಾಗ್ತಾ ಇದೆ ಯಕ್ಷಗಾನ. ಅಂದರೆ ನಾನು ಕೇಳಲ್ಪಟ್ಟಿದ್ದಾಗೆ ನಾನು ಇಲ್ಲಿಗೆ ಕೊಡಗಿಗೆ ಬಂದು 8 ವರ್ಷ ಆದ್ದು. ಒಂದು 20 ವರ್ಷ 25 ವರ್ಷದಿಂದ ಬಂದವರು ಸಹ ಹೇಳ್ತಾ ಇದ್ದಾರೆ, ಹೊರಗಿನಿಂದ ಬಂದು ಮಾಡಿದ್ದು ಉಂಟು, ನಿದರ್ಶನಗಳುಂಟು. ಆದರೆ ಮಡಿಕೇರಿಯ ಮಕ್ಕಳೇ ಸ್ವತಃ ಕಲಿತು ಮಾಡಿದ ನಿದರ್ಶನಗಳು ನಮಗೆ ಗೊತ್ತಿದ್ದಾಗೆ ಈಗ ಸದ್ಯದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ದೊಡ್ಡ ಒಂದು ಹೆಮ್ಮೆಯ ವಿಷಯ ಮತ್ತು ಸಾಧನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೌತ್ ಕೆನರಾದ ಅದೇ ದಕ್ಷಿಣ ಕನ್ನಡದ ಮಕ್ಕಳಿಗೆ ಹೇಗೆಂದರೆ ಅವ್ರಿಗೊಂದು ನೋಡಲಿಕ್ಕೆ ಕಲ್ಪನೆಗಾದರೂ ಒಂದೊಂದು ಕಡೆ ತಿಂಗಳಿಗೊಂದು ಕಡೆ ಅಥವಾ 2 ತಿಂಗಳಿಗೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ವಿಶೇಷವಾಗಿ ಯಕ್ಷಗಾನಗಳು ನಡೀತಾ ಇರ್ತದೆ. ಹಾಗಾಗಿ ಅವರಿಗೆ ನೋಡಿ ಅಭ್ಯಾಸ ಇರ್ತದೆ, ಹೀಗೆ ನಡೀತದೆ ಪ್ರಸಂಗಗಳು, ಹೀಗೆ ಇರ್ತದೆ ಅಂತ. ಆದರೆ ಇವರಿಗೆ ಇಲ್ಲಿನ ಮಕ್ಕಳಿಗೆ ಯಾವುದೇ ಕಲ್ಪನೆ ಇಲ್ಲ. ಅವರ ಜೀವನದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇರೋದು ಮತ್ತು ಮೊದಲ ಬಾರಿಗೆ ನೋಡ್ತಾ ಇರೋದು ಸಹ, ನೋಡಿಯೂ ಗೊತ್ತಿಲ್ಲ ಮಾಡಿಯೂ ಗೊತ್ತಿಲ್ಲ. ಹಾಗಿರುವಾಗ ಒಂದು ವಿಶೇಷವೇ ಸರಿ ಇದು. ನಮ್ಮ ತಂದೆ ತಾಯಿ ಮೂಲತಃ ದಕ್ಷಿಣ ಕನ್ನಡದವರಾಗಿದ್ದರಿಂದ ಯಕ್ಷಗಾನ ಮತ್ತು ಭರತನಾಟ್ಯದಲ್ಲಿ ತುಂಬ ಆಸಕ್ತಿ ಇದ್ದವರು. ಅದಕ್ಕೋಸ್ಕರನೇ ಅವರ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಕಾವ್ಯಶ್ರೀ ಮೇಡಮ್ ಯಾವಾಗ ಭರತನಾಟ್ಯ ಕಲಿಸ್ತೀವಿ ಅಂತ ಹೇಳಿದರೆ, ಮೊದಲಿಂದನೂ 8 ವರ್ಷ ಆಯಿತು ನಾನಿಲ್ಲಿ ಬರೋದು, ಮೊದಲಿಂದನೂ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಮತ್ತು ಯಕ್ಷಗಾನ
ಯಕ್ಷಗಾನ ಹೇಳ್ಕೊಡ್ತೀವಿ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಯಕ್ಷಗಾನ ಸಹ ಮಾಡಬೇಕು ಅಂತ ಅಪ್ಪ ಅಮ್ಮನಿಗೆ ತುಂಬ ಆಸೆ ಇತ್ತು ಮೊದಲಿಂದನೇ. ಅದಕ್ಕೋಸ್ಕರ ಯಕ್ಷಗಾನ ಮಾಡ್ತೀವಿ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕಂದ್ರೆ ಅವರು ಗುರುಗಳೇ ಸುಳ್ಯದಿಂದ ಬಂದು ಇಲ್ಲಿಗೆ ಕಲಿಸ್ತಿದ್ದಾರೆ ಅಂತ ಹೇಳುವಾಗ ತುಂಬ ದೊಡ್ಡ ವಿಷಯ ಅದು. ಆದ್ದರಿಂದ ಇದೆಲ್ಲ ನನಗೆ ಮಡಿಕೇರಿಯಲ್ಲಿ ಮಾಡೋಕ್ಕೆ ಸಿಗ್ತಿರೋದ್ರಿಂದ ಇನ್ನೂ ತುಂಬ ಮಾಡೋಕ್ಕಿದೆ. ಯಕ್ಷಗಾನ ಆಗಿ ಕಲೆಗಳಲ್ಲಿ ತುಂಬ ಆಸಕ್ತಿ ಇದೆ ನನಗೆ. ನಮಸ್ಕಾರ, ನಾನು ಶಂಕರ್ ಅಂತ. ನಮ್ಮ ಇಲ್ಲಿ ಕೊಡಗಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕಾವ್ಯಶ್ರೀ ಮೇಡಮ್ ಅವರು ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದಾರೆ. ಆ ಮಕ್ಕಳನ್ನು ಅದು 3 ತಿಂಗಳಲ್ಲೇ ಪ್ರಿಪ್ರೇಷನ್ ಮಾಡಿ ಅವರನ್ನು ರೆಡಿ ಮಾಡಿ ಇಲ್ಲಿಗೆ ತರಲಿಕ್ಕೆ ಭಾರಿ ಕಷ್ಟ. ಆದರೆ ಅವರು ಸುಳ್ಯದಿಂದ ಅವರ ಒಂದು ಗುರುಗಳನ್ನು ಹಿಡ್ಕೊಂಡು ಇಲ್ಲಿಗೆ ಬಂದು ಸತತ ಪ್ರಯತ್ನ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಬಟ್ ನಮ್ಮ ಮಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವು ಮೂಲತಃ ದಕ್ಷಿಣ ಕನ್ನಡದವರೇ, ಹಾಗಾಗಿ ನನಗೆ ತುಂಬ ಯಕ್ಷಗಾನದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನ್ನ ಮಗಳು ನಾನು ಮಾಡ್ತೇನೆ ಅಪ್ಪ ಅಂತ ಹೇಳಿದಾಗ ನಾನು ಕೂಡ ಸೇರಿಸ್ಬಿಟ್ಟಿದ್ದೇನೆ. ಭರತನಾಟ್ಯಕ್ಕೆ ಸೇರಬೇಕಷ್ಟೇ ಅವಳಿನ್ನು. ಆದರೆ ಯಕ್ಷಗಾನ ಅನ್ನುವಾಗ ಅವಳಿಗೂ ಇಷ್ಟ ಆಗಿ ಇದಕ್ಕೆ ಜಾಯ್ನ್ ಆಗಿದ್ದಾಳೆ. ಹಾಗೆ ಇವರು ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದು ಪಾಪ ಕಷ್ಟದಲ್ಲಿ ಅಷ್ಟು ದೂರದಿಂದ ಬಂದು ವಾರನೂ ಬರ್ತಾಯಿದ್ರು ಸರ್. ಬಂದು ಈ ಮಕ್ಕಳಿಗೆ ತರಬೇತಿ ಕೊಟ್ಟು ಆ ಗಂಧ ಗಾಳಿ ಗೊತ್ತಿಲ್ಲದ ಮಕ್ಕಳನ್ನು ಈ ಮಟ್ಟಕ್ಕೆ ತಂದಿದ್ದಂದ್ರೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೆ. ನಮ್ಮ ಕೊಡಗಲ್ಲಿಯೂ ಈ ಕಲೆಯನ್ನು ಹೀಗೆ ಮುಂದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ ಇದೇ ಥರ ಅಂತ ಹೇಳ್ತಾ ನನ್ನ ಮಗಳು ಕೂಡ ಇದರಲ್ಲಿ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಬನ್ನಿ, ನಾಡ್ದು 8 ತಾರೀಕಿಗೆ ಇಲ್ಲಿ ನಮ್ಮ ಮೈತ್ರಿ ಹಾಲಲ್ಲಿ ಈ ಪ್ರೋಗ್ರಾಮ್ ನಡೀಲಿಕ್ಕಿದೆ. ಇನ್ನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆಯ ಸುಳ್ಯದವರಾದ ವಿದುಷಿ ಕಾವ್ಯಶ್ರೀ ಕಪಿಲ್ ಅವರಿಗೆ ಯಕ್ಷಗಾನ ಕಲೆಯ ಆಳ ಅಗಲದ ಬಗ್ಗೆ ಸ್ಪಷ್ಟ ಅರಿವಿರೋದ್ರಿಂದ ಮಡಿಕೇರಿ ಸೇರಿದಂತೆ ಜಿಲ್ಲೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಜಿಲ್ಲೆಯಲ್ಲಿ ವಿರಳವೆನಿಸುವ ಯಕ್ಷಗಾನ ಕಲೆಯನ್ನ ಕಲಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನನ್ನ ಹೆಸರು ಬಾಲಕೃಷ್ಣ ನಾಯರ್, ನೀರಬೇದ್ರೆ. ನಾನು ಸುಮಾರು 2013ನೇ ಇಸವಿಯಿಂದ ಈ ಒಂದು ಯಕ್ಷಗಾನ ರಂಗದಲ್ಲಿ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದೇನೆ. ನಾನು ಹಲವಾರು ಶಾಲೆಗಳಲ್ಲಿ, ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಉಚಿತವಾಗಿ ನಮ್ಮ ಸುಳ್ಯ ತಾಲೂಕಲ್ಲಿ ಇದನ್ನು ಮಕ್ಕಳಿಗೆ ಕಲೆಯನ್ನು ಹೇಳಿಕೊಟ್ಟು ಸುಮಾರು 1000ದಷ್ಟು ಮಕ್ಕಳನ್ನು ಈ ಒಂದು ಕಲೆಯಲ್ಲಿ ಬೆಳೆಸಿದ್ದೇನೆ. ನಂತರ ನಿರಂತರವಾಗಿ ಅಲ್ಲಲ್ಲಿ ವಾರ್ಷಿಕೋತ್ಸವಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಕಡೆಯಲ್ಲಿಯೂ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಮಧ್ಯೆ ನನಗೆ ಕಾವ್ಯಶ್ರೀ ಮೇಡಮ್ ಅವರ ಅಲ್ಲಿ ಮಡಪಾಡಿಯಲ್ಲಿ ಅವರ ಊರಲ್ಲಿ ನನಗೆ ಪರಿಚಯ ಆಯಿತು. ಅಲ್ಲಿ ಕೂಡ ನಾನು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ, ಆವಾಗ ಪರಿಚಯ ಆಯಿತು. ಆ ಮುಖೇನ ಅವರು ನನ್ನಲ್ಲಿ ಕೆಲವು ವರ್ಷದಿಂದ ಹೇಳ್ತಾ ಇದ್ದರು, ಮಡಿಕೇರಿಗೆ ಬರಬೇಕು, ಬಂದು ನಮ್ಮ ಮಕ್ಕಳಿಗಿದ್ದಾರೆ, ಮಕ್ಕಳಿಗೆ ಸ್ವಲ್ಪ ಇದರ ಬಗ್ಗೆ ಅಭಿನಯವನ್ನು ಹೇಳಿಕೊಡಬೇಕು ಅಂತೇಳಿ. ಪ್ರಾರಂಭದಲ್ಲಿ ಸ್ವಲ್ಪ ದೂರ ಅಂತೇಳಿ ನಾನು ಸ್ವಲ್ಪ ಉದಾಸೀನದಲ್ಲಿ ಇದ್ದೆ. ಮತ್ತು ಅವರು ಒತ್ತಡವನ್ನು ತಂದರು. ಆ ಒತ್ತಡಕ್ಕೆ ಮಣಿದು ಮತ್ತು ನಾನು ಇಲ್ಲಿಗೆ ಬರಬೇಕಾಯಿತು. ಒಂದು ಕಲೆಯ ಮೇಲಿನ ಪ್ರೀತಿ ನನ್ನಲ್ಲಿ. ಕಲೆ ಅಂತ ಹೇಳುವಂಥ ದೃಷ್ಟಿಯಲ್ಲ, ಇದು ಕೇವಲ ಒಂದು ಕಲೆ ಮಾತ್ರ ಅಲ್ಲ, ಇದೊಂದು ಭಕ್ತಿಯ ಕಲೆಯೂ ಹೌದು, ಆರಾಧನೆಯ ಕಲೆಯೂ ಹೌದು. ಈ ಕಲೆಯನ್ನು ನಂಬಿಕೊಂಡು ಬಂದ ಮೇಲೆ ನನಗೆ ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಎಲ್ಲವೂ ನಾನು ಮೇಲ್ಮಟ್ಟಕ್ಕೆ ತಲುಪಿದ್ದೇನೆ ಅಂತ ಎನ್ನುವುದರಲ್ಲಿ ಹೇಳುವುದಕ್ಕೆ ನನಗೆ ಹೆಮ್ಮೆ ಇದೆ. ಆ ನಿಟ್ಟಿನಲ್ಲಿ ಮಡಿಕೇರಿಗೆ ಬಂದು ನಾನು ಇಲ್ಲಿ ಸುಮಾರು 6 ತಿಂಗಳಿಂದ ಈಚೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾನು ಮಕ್ಕಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ನಂತರ ನಿರಂತರವಾಗಿ ಪ್ರಾಕ್ಟೀಸನ್ನು ಮಕ್ಕಳಿಗೆ ಕೊಟ್ಟು ಆಮೇಲೆ ಈ ಒಂದು ಪ್ರಸಂಗದ ದೃಷ್ಟಿಕೋನಕ್ಕೆ ಬಂದೆ. ನಾನು ಬಂದು ಇಲ್ಲಿಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು. ಹಾಗೆ ಕಾರ್ಯಕ್ರಮ ಮಾಡುವುದಕ್ಕೆ ಇಲ್ಲಿ ಮಕ್ಕಳಿಗೆ ಈಗ ತರಬೇತಿಯನ್ನು ಕೊಟ್ಟು ಇವತ್ತು ನಾವು ನಮ್ಮ ಕೊನೆಯ ಪ್ರಾಕ್ಟೀಸು ನಮ್ಮದು ನಾಡಿದ್ದು 8ಕ್ಕೆ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀ ದೇವಿ ಮಹಾತ್ಮೆ ಮತ್ತು ಅಭಿಮನ್ಯು ಕಾಳಗ ಎಂಬಂತಹ 2 ಪ್ರಸಂಗಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಪುರಾಣ ಪ್ರಸಂಗಗಳನ್ನು. ಈ ಒಂದು ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ತೊಂದರೆ ಇಲ್ಲ, ನಾನು ಬಂದ ದೃಷ್ಟಿಯಲ್ಲಿ ಮಕ್ಕಳು ಹುಷಾರಾಗಿದ್ದಾರೆ. ಅಂದರೆ ಮಕ್ಕಳಿಗೆ ಮಡಿಕೇರಿಯಲ್ಲಿ ಈ ಕಲೆ ಅಂತ ಹೇಳುವಾಗ ಸ್ವಲ್ಪ ಮಕ್ಕಳಿಗೆ ಪರಿಚಯ ಕಡಿಮೆ ಇದರದ್ದು. ಆ ದೃಷ್ಟಿಯಿಂದ ಸ್ವಲ್ಪ ಕಷ್ಟ ಆದರೂ ಕೂಡ ಮಕ್ಕಳು ಹುಷಾರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಯ ಮಕ್ಕಳ ಪೋಷಕರು ಇರ್ಬೋದು ಅಥವಾ ಊರವರು ಇರ್ಬೋದು, ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರೆ ಖಂಡಿತ ಇದು ಬೆಳೀತದೆ. ಬೆಳೆದರೆ ಮುಂದಿನ ದೃಷ್ಟಿಯಲ್ಲಿ ನಾನು ಕೂಡ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ನಾನು ಇದನ್ನು ಇನ್ನು ಮುಂದೆ ಕೂಡ ಬಂದು ಮಕ್ಕಳಿಗೆ ಇದರ ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಪ್ರೋತ್ಸಾಹಿಸುವುದಕ್ಕೆ ನನ್ನ ಸಹಕಾರ ಉಂಟು. ಒಳ್ಳೆಯ ಕಲೆ ಯಕ್ಷಗಾನ ಎಂಬುದು ಕೇವಲ ಒಂದು ಕಲೆಯಲ್ಲ, ಭಕ್ತಿಯ ಕಲೆ. ಆ ದೃಷ್ಟಿಯಿಂದ ಇಟ್ಟುಕೊಂಡು ಮಕ್ಕಳು ಕೂಡ ಹಾಗೆ ಇದನ್ನು ದೃಷ್ಟಿಯ ಕಲೆ, ಒಂದು ಭಕ್ತಿಯ ಕಲೆ ಅಂತ ಹೇಳಿ ಭಾವಿಸಿಕೊಂಡು ಮುಂದುವರೆದರೆ ಇದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಒಂದು ಭಾವನೆ ನನ್ನಲ್ಲಿದೆ.
ಮಡಿಕೇರಿಯ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಬೇಸಿಗೆ ಶಿಬಿರ ಕ್ರಿಕೆಟ್ ತರಬೇತಿ ಆರಂಭಗೊಂಡಿದೆ. ಕ್ರಿಕೆಟ್ ತರಬೇತಿ ಶಿಬಿರವನ್ನು ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ದಾಕ್ಷಾಯಣಿ ವಾಸುದೇವ್ ಅವರು ಉದ್ಘಾಟಿಸಿ ಶಿಬಿರಾರ್ಥಿಗಳಿಗೆ ಹಿತವಚನಗಳನ್ನಾಡಿದರು. ಕೊಡಗಿನಲ್ಲಿ ಉತ್ತಮ ಹಾಕಿ ಪಟುಗಳು ಇದ್ದಾರೆ. ಅದೇ ರೀತಿ ಕ್ರಿಕೆಟ್ನಲ್ಲಿ ಕೂಡ ಉತ್ತಮ ಆಟಗಾರರು ಮುಂದೆ ಬರಬೇಕೆಂದು ಶಿಬಿರಾರ್ಥಿಗಳಿಗೆ ಸಲಹೆ ನೀಡಿದರು. Dakshini Vasudev, Rajeshwari Education Trust Vice President. We started cricket, Coorg Cricket Academy 2026. I request all the children to join. In our Kodagu, very importance for hockey. ಮುಂದೆ ಬರುವ ದಿವಸಗಳಲ್ಲಿ ನಾವು ಕ್ರಿಕೆಟನ್ನು ಮೇಲ್ತರೋಣ. ಎಲ್ಲ ದೇಶಕ್ಕೆ ನಾವು ಚಾಲೆಂಜ್ ಮಾಡಿ ನಮ್ಮ ದೇಶನ ನಂಬರ್ 1 ಆಗಿ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ. ಆಲ್ ದಿ ಬೆಸ್ಟ್ ಚಿಲ್ಡ್ರನ್, ಕಮ್ ಅಂಡ್ ಜಾಯ್ನ್ ಅಸ್. We'll play one game and we'll do stretching, or else we have to do this warm up running session and then you have to start with the stretching. Okay, ellaru walk 1-2 steps walk mani bani walk. Hello everyone, namaste. Myself Lakshmi Sachin, administrator of Sri Rajeshwari Vidyalaya. Today we inaugurated a small cricket ground which is Coorg Cricket Academy. Our coach will be Dhruva. He is a very vision oriented person. You have a great opportunity to practice here. You can come and enroll yourself. I request all the students and people of the Coorg to enroll yourself for the practice. Now we have future plans like building one football ground as well. So every year we'll be coming up with new ideas. Wish all the best to Dhruva and in his team for his new start. All the very best, and I request all the people to make use of this opportunity. Thank you so much. Watch out. Nice out. ಕಾಲ್ ಮಾಡೋಣ ಪಾಪ ಅಂದರೆ ಅಲ್ಲ ಕಾಟ್ಕೊಂಡು ಹೋಗ್ಬೇಕು. ನಮಸ್ತೆ, ಧ್ರುವ ಅಂತ ಮಡಿಕೇರಿಯಿಂದ. ಐ ಆಮ್ ಅ ಕೋಚ್, ಕ್ರಿಕೆಟ್ ಕೋಚ್. ಸೊ ಇವತ್ತು ಟುಡೇ ವಿ ಹ್ಯಾವ್ ಇನಾಗ್ರೇಟೆಡ್ ಕೂರ್ಗ್ ಕ್ರಿಕೆಟ್ ಅಕಾಡೆಮಿ ಪವರ್ಡ್ ಬೈ SRV, ರಾಜರಾಜೇಶ್ವರಿ ವಿದ್ಯಾಲಯದವರು. ಅವ್ರ ಪ್ರಯುಕ್ತ ನಾವಿದು ಅಕಾಡೆಮಿ ಓಪನ್ ಮಾಡಿದ್ದೀವಿ. ಸೊ 1 month ಸಮ್ಮರ್ ಕ್ಯಾಂಪ್ ಇರುತ್ತೆ. ಸೊ ಹೂ ಎವರ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯ್ನ್ ಅವರ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಸಪೋರ್ಟ್ ಅಸ್. ಆ್ಯಂಡ್ ವಿ ಹ್ಯಾವ್ ಅ ಕ್ಲಬ್, MIC ಮರ್ಕರಾಯ್ ಕ್ರಿಕೆಟ್ ಕ್ಲಬ್ ಅಂತಿದೆ, ವಿಚ್ ಇಸ್ ಅಫಿಲಿಯೇಟೆಡ್ ಟು KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಸೊ ಯಾರೇ ಪ್ಲೇಯರ್ಸು ಚೆನ್ನಾಗಿ ಆಡಿದ್ರೆ ಸೊ ದೇ ವಿಲ್ ಹ್ಯಾವ್ ಗ್ರೋತ್. ವಿ ಕ್ಯಾನ್ ಮೇಕ್ ದೆಮ್ ಪ್ಲೇ ಇನ್ ಮಂಗ್ಳೂರ್, ಬ್ಯಾಂಗ್ಳೂರ್, ಎಲ್ಲರನ್ನ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ರಿಲೇಟೆಡ್ ಯಾರು ಟೂರ್ನಮೆಂಟ್ಸ್ ಇರ್ತದೆ ಅಲ್ಲಿಗೆಲ್ಲ ನಾವು ಪ್ರಮೋಟ್ ಮಾಡ್ಬೋದು. ಸೊ ಹೂ ಎವರ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯ್ನ್ ಅವರ್ ಅಕಾಡೆಮಿ ಆ್ಯಂಡ್ ಪ್ರೋಗ್ರೆಸ್ ಇನ್ ಕ್ರಿಕೆಟ್. ಎಸ್, ಥ್ಯಾಂಕ್ ಯು. ಕೊಡಗು ಚಾನಲ್ ನ್ಯೂಸ್, ಮೊಹಮ್ಮದ್ ಹನೀಫ್, ಮಡಿಕೇರಿ. ಕೊಂಡಂಗೇರಿ ಉರೂಸ್ ಸಮಾರಂಭ ಏಪ್ರಿಲ್ 10ರಿಂದ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಪೇರಿಯಂಡ ಎ ಯೂಸುಫ್ ಹಾಜಿ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಉರುಸು ಸಮಾರಂಭ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದು, ಜಾತಿ, ಧರ್ಮ ಭೇದ ಮರೆತು ಸರ್ವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಆಲ್ಗುಂದ ಗ್ರಾಮದ ಕೊಂಡಂಗೇರಿಯಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಬಹು ಸಯ್ಯದ್ ಅಬ್ದುಲ್ಲಾಹಿ ಸಕಾಬುಲ್ ಅದ್ರಮಿ ವಲಿಯುಲ್ಲಾಹಿ ರವರುಗಳು ಮತ್ತು ಹತ್ತಿರದಲ್ಲಿ ಇರುವಂತಹ ಪವಾಡ ಪುರುಷರಾದಂಥ ವಲಿಯುಲ್ಲಾಹಿ ರವರುಗಳ ಉರೂಸ್ ಮುಬಾರಕ್ ಇದೇ ಏಪ್ರಿಲ್ ತಿಂಗಳು 10ರಿಂದ 14ರವರೆಗೆ ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಸಲು ತೀರ್ಮಾನಿಸಿರುವುದರಿಂದ ಈ ಕೊಡಗು ಜಿಲ್ಲಾದ್ಯಂತ ಅಥವಾ ರಾಜ್ಯ ಮಟ್ಟದಲ್ಲಿ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾಅತ್ ಆಡಳಿತ ಮಂಡಳಿಯವರು ವಿನಮ್ರತೆಯಿಂದ ಆಹ್ವಾನಿಸುತ್ತಾ ಇದ್ದೇವೆ. ಜಮಾತ್ ಕಾರ್ಯದರ್ಶಿ ಪಿಎ ಮುಜೀಬ್ ಮಾತನಾಡಿ, ಏಪ್ರಿಲ್ 10ರ ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯೂಸುಫ್ ಹಾಜಿ ಹಾಗೂ ಉಪಾಧ್ಯಕ್ಷರಾದ ಬಶೀರ್ ಅವರು ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆಂದರು. ಸೈಯದ್ ಎಸ್ ಹಕೀಂ ಅಸ್ಸಕಾಫ್ ಆದೂರ್ ತಂಗಳ್ ಮಕಾಂ ಅಲಂಕಾರ, ಖತಮ್ ದುವಾ ಹಾಗೂ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ವಹಿಸಲಿದ್ದಾರೆ. ಅಂದು ರಾತ್ರಿ ಅಸಯ್ಯದ್ ಜಾಫರ್ ಸ್ವಾದಿಕಿ ತಂಗಳ್ ಕುಂಬೋಳ್ ಅವರ ನೇತೃತ್ವದಲ್ಲಿ ಜಲಾಲಿಯಾ ರಾತೀಬ್ ನಡೆಯಲಿದ್ದು, ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಮತ ಪ್ರವಚನ ನಡೆಸಲಿದ್ದಾರೆ. ಏಪ್ರಿಲ್ 11ರಂದು ರಾತ್ರಿ ಮೊಹಮ್ಮದ್ ರಾಫಿ ಹಿಮಾಮಿ ಸಕಾಫಿ ದೇರಳಕಟ್ಟೆ ಮತ ಪ್ರವಚನಕ್ಕೆ ನೇತೃತ್ವ ವಹಿಸಲಿದ್ದಾರೆ. 12ರಂದು ನೌಫಲ್ ಸಕಾಫಿ ಕಳಸ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. 13ರಂದು ಮಧ್ಯಾಹ್ನ 1 ಗಂಟೆಗೆ ಜಮಾತ್ ಅಧ್ಯಕ್ಷರಾದ ಪೇರಿಯಂಡ ಯೂಸುಫ್ ಹಾಜಿ ಅಧ್ಯಕ್ಷತೆಯಲ್ಲಿ ಸೌಹಾರ್ದ ಸಮ್ಮೇಳನ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ, ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಸೇರಿದಂತೆ ವಿವಿಧ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದಾರೆಂದರು. ಏಪ್ರಿಲ್ 14ರಂದು ರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದೆ. ಇದರ ಅಂಗವಾಗಿ ಏಪ್ರಿಲ್ 10ರಂದು ಜುಮಾ ನಮಾಜ್ನ ಬಳಿಕ ಮಕಾಂ ಅಲಂಕಾರ ಖತಮ್ ದುವಾ ನಡೆಯಲಿದ್ದು, ಇದರಲ್ಲಿ ಸೈಯದ್ ಎಸ್ ಹಕೀಂ ಅಸ್ಸಕಾಫ್ ತಂಗಳಾದೂರ್, ಬಹು ಪೇರಿಯಂಡೆಯ ಕುഞ്ഞാമದ್ ಮುಸ್ಲಿಯಾರ್ 1ನೇ ತಕ್ಕ ಮುಖ್ಯಸ್ಥರು, ಬಹು ಪುದಿಯಪರೆಯ ಅಬ್ದುಲ್ ಅಜೀಜ್ ಹಾಜಿ 2ನೇ ತಕ್ಕ ಮುಖ್ಯಸ್ಥರು, ಬಹು ಎಂ.ಐ. ಇಕ್ಬಾಲ್ ಹಾಜಿ 3ನೇ ತಕ್ಕ ಮುಖ್ಯಸ್ಥರು, ಬಹು ಕೊಟ್ಟೆಯಾರ್ ಎಂ. ಶಾದುಲಿ 4ನೇ ತಕ್ಕ ಮುಖ್ಯಸ್ಥರು ನೇತೃತ್ವವನ್ನು ನೀಡಲಿದ್ದಾರೆ. ಸುನ್ನಿ ಜಮಾತ್ ಕೊಂಡಂಗೇರಿ ಅಧ್ಯಕ್ಷರಾದ ಪೇರಿಯಂಡ ಯೂಸುಫ್ ಹಾಜಿ, ಉಪಾಧ್ಯಕ್ಷರಾದ ಅಂಜಾರತಿ ಬಶೀರ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅಂದು ರಾತ್ರಿ ಜಲಾಲಿಯಾ ರಾತ್ರಿಗೆ ನೇತೃತ್ವವನ್ನು ಸೈಯದ್ ಜಾಫರ್ ಸಾದಿಕ್ ತಂಗಳ್ ಕುಂಬೋಳ್ ನೀಡಲಿಕ್ಕಿದ್ದು, ಪ್ರಖ್ಯಾತ ವಾಗ್ಮಿ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. ತಾರೀಖು 11ರಂದು ರಾತ್ರಿ ಮೊಹಮ್ಮದ್ ರಾಫಿ ಮಮಿ ಕಾಮಿಲ್ ಸಕಾಫಿ ಮತ ಪ್ರವಚನಕ್ಕೆ ನೇತೃತ್ವವನ್ನು ವಹಿಸಲಿದ್ದಾರೆ. ತಾರೀಖು 12ರಂದು ನೌಫಲ್ ಸಕಾಫಿ ಕಳಸ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. ತಾರೀಖು 13ರಂದು ಬೆಳಿಗ್ಗೆ 5 ಗಂಟೆಗೆ ಮೌಲೂದ್ ಪಾರಾಯಣ, ಮಧ್ಯಾಹ್ನ 1 ಗಂಟೆಗೆ ಜಮಾತ್ ಅಧ್ಯಕ್ಷ ಪೇರೆಂಡ ಯೂಸುಫ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಸಮ್ಮೇಳನ ನಡೆಯಲಿದ್ದು, ಸಯ್ಯದ್ ಶಿಹಾಬುದ್ದೀನ್ ಅಲೆಯದೂಸಿ ಇಲ್ಲೂರು ತಂಗಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. NKM ಶಾಫಿ ಸಾದಿ ಬೆಂಗಳೂರು ಮುಖ್ಯ ಪ್ರವಾಸನವನ್ನು ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಸರ್, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಸರ್ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ತಾರೀಖು 14ರಂದು ರಾತ್ರಿ ಪೇರೋಡ್ ಮೊಹಮ್ಮದ್ ಅಜರಿ ಉಸ್ತಾದ್ ಅವರು ಮುಖ್ಯ ಭಾಷಣ ನಡೆಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯರು ಎಲ್ಲ ಭಕ್ತಾದಿಗಳು ಜಾತಿ ಮತ ಭೇದವನ್ನು ಮರೆತು ಒಂದು ಯಶಸ್ವಿಗೊಳಿಸಬೇಕಾಗಿ 14ರಂದು ಮಂಗಳವಾರ ರಾತ್ರಿ 8 ಗಂಟೆಗೆ ಸಮಾರೋಪ ಸಮಾರಂಭ. ಇದರಲ್ಲಿ ಬಹು ಸೈಯದ್ ಎಸ್ ಆಯತಪೈ ತಮ್ಮ ಕುಂಬುಲ್ ತಂಗಳವರು ಪ್ರಾರ್ಥನೆಯನ್ನು ನಡೆಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಚ್ ಉಮರ್ ಸಕಾಫಿ, ಮುದರಿಸ್ ಸಿರಾಜುಲ್ಲಾ ಕುಟ್ಟಿಯಾಡಿ ಅವರವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣವನ್ನು ಮೊಹಮ್ಮದ್ ಅಜರಿ ಪೇರೋಡ್ ಮೊಹಮ್ಮದ್ ಅಜರಿ ಉಸ್ತಾದ್ ಅವರು ನೆರವೇರಿಸಲಿದ್ದಾರೆ. ಗೋಷ್ಠಿಯಲ್ಲಿ ಕೊಂಡಂಗೇರಿ ಜಮಾತ್ ಕೋಶಾಧಿಕಾರಿ ಅಬ್ದುಲ್ ಕರೀಂ ಹಾಜಿ, ಹೆಚ್ಚುವರಿ ಕಾರ್ಯದರ್ಶಿ ಜೆಎಸ್ ಮೊಹಮ್ಮದ್ ಹನೀಫ್, ಆಡಳಿತ ಮಂಡಳಿ ಸದಸ್ಯ ಟಿಎಂ ಅಬ್ದುಲ್ ಖಾದರ್ ಪಾಲ್ಗೊಂಡಿದ್ದರು.
ಕೊಡಗು ಚಾನಲ್ ನ್ಯೂಸ್ ಜಕರಿಯಾ. ಸರ್ಕಾರದಿಂದ ಆರೋಗ್ಯ ಸಂಬಂಧಿ ಸಿಗುವ ಸೌಲಭ್ಯಗಳನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಆಲೂರು ಸಿದ್ದಾಪುರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕರಾದ ಪ್ರವೀಣ್ ಅವರು ಕರೆ ನೀಡಿದ್ದಾರೆ. ಹೊಳೆನರಸೀಪುರ ಪಡವಲಹಿಪ್ಪೆ ಶ್ರೀ ಎಚ್.ಡಿ. ದೇವೇಗೌಡ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಬಾಲಂಬಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲಾ ಆವರಣದಲ್ಲಿ 10 ದಿನಗಳ ಕಾಲ ಹಮ್ಮಿಕೊಂಡಿರುವ ಸಮಾಜ ಸೇವಾ ಶಿಬಿರದಲ್ಲಿ ಹಮ್ಮಿಕೊಂಡಿರುವ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಕ್ಕರೆ ಕಾಯಿಲೆ ನಿಮ್ಮ ಮನೆಗಳಲ್ಲಿ ಯಾರು ಒಬ್ಬರು ಇರ್ಬೋದು ಅನ್ಕೋತೀನಿ ಟ್ರೀಟ್ಮೆಂಟ್ ತಗೊಳ್ಳೋದು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಈಗ ಇದ್ದೇ ಇರ್ತಾರೆ. ಸೊ ಆ ಸ್ಕ್ರೀನಿಂಗ್ ಕೂಡ ತಪ್ಪದೆ ವರ್ಷಕ್ಕೆ 2 ಬಾರಿ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಸ್ಕ್ರೀನಿಂಗ್ ಇಲ್ಲಿ ಮಾಡ್ತಾ ಇರ್ತೀವಿ, ಆಯ್ತಾ. ಸೊ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾನ್ಸರ್ ತಪಾಸಣೆ ತಪ್ಪದೆ ಯಾವ ತರ ಮಾಡಿಸ್ಕೋಬೇಕು, ಅದು ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲೆಲ್ಲ ಸೆಲ್ಫ್ ಆಗಕ್ಕಾಗಲ್ಲ. ಸೊ ಹಾಸ್ಪಿಟಲ್ಗೆ ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಫಿಸಿಷಿಯನ್ಸ್ ನಿಮ್ಗೆ ಅದನ್ನ ಚೆಕಪ್ ಮಾಡಿಕೊಡ್ತಾರೆ. ಓಕೆ ಅಲ್ಲ. ಬಹಳ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಈಗ ಇನ್ನು ಕೆಲವು ವರ್ಷಗಳಲ್ಲಿ 30ಗೆ ಹೋಗ್ತಾ ಇರ್ತೀರಾ. ನೀವು 30ಗೆ ಹೋಗೋದ್ರೊಳಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅವರೆಲ್ಲ ಇರ್ತಾರೆ. ಅವ್ರಿಗೆಲ್ಲ ನೀವು ಇದನ್ನ ಹೇಳಬೇಕು, ತಪ್ಪದೆ ಈ ತರ BP ಚೆಕ್ ಮಾಡಿಸ್ಕೊಳ್ಳಿ, ಮತ್ತೆ ಶುಗರ್ ಲೆವೆಲ್ ಹೇಗಿದೆ ನೋಡಿಸ್ಕೊಳ್ಳಿ, ಮತ್ತೆ ಕ್ಯಾನ್ಸರ್ ತಪಾಸಣೆ ಮಾಡಿಸ್ಕೊಳ್ಳಿ. ಬಹಳ ಮುಖ್ಯ ಇದು. ಯಾಕೆಂದ್ರೆ ಮನುಷ್ಯನ ಜೀವನ ಒಂದು ಬಾರಿ ಬಂದಿರೋದ್ರೆ ನಾವು ಖುಷಿಯಾಗಿ ಬದುಕಕ್ಕೆ ಅಂತ ಉಪಯೋಗಿಸ್ಕೋಬೇಕು. ಯಾವ್ದೋ ಹಾಸ್ಪಿಟಲ್ ನೆರಳಾಡಕ್ಕೆ, ಮನೆಯವರಿಗೆ ತೊಂದರೆ ಕೊಡಕ್ಕೆ, ಒದ್ದಾಡಕ್ಕೆ ಉಪಯೋಗಿಸಬಾರ್ದಲ್ವಾ. ಪತ್ರಕರ್ತ ಸುರೇಶ್ ಮಾತನಾಡಿ, ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಸಂಪಾದನೆ ಮಾಡಲು ಹಾಗೂ ನೆಮ್ಮದಿಯ ಬದುಕನ್ನು ಸಾಧಿಸಲು ಸಾಧ್ಯವಾಗುತ್ತೆ ಎಂದರು. ಅದನ್ನು ಸದುಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಸ್ಟೂಡೆಂಟ್ಸ್ಗಳಿದ್ದಾರೆ, ಇವರೇನು ಮಾಹಿತಿ ಹೇಳಿದರು ಅದನ್ನು ನೀವು ಮನನ ಮಾಡಿಕೊಂಡು ನೀವು ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಬೇಕು ಅಥವಾ ಬೇರೆಯವರಿಗೆ ಹೇಳಬೇಕಂತ ಕೇಳ್ಕೊಳ್ತೇನೆ. ಗಿರಿಜನ ಹಾಡಿ ಮುಖಂಡ ರಮೇಶ್ ಮಾತನಾಡಿ, ಗಿರಿಜನ ಹಾಡಿಯಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಬಂದು ನಮ್ಮವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಆದರೆ ಮನೆ ಹೋಗಿ ಬೆಳಿಗ್ಗೆ ಮಾಹಿತಿ ಕೊಟ್ಟು ಬಂದಿದ್ವಿ ನಾವು, ಮತ್ತೆ ಸ್ಟೂಡೆಂಟ್ ಅವ್ರ ಜೊತೆ ಹೋಗಿದ್ದೆ. ಯಾರು ಬಂದಿಲ್ಲ, ಬರ್ಬೋದು. ಮತ್ತೆ 2ನೇ ಬಾರಿಯೋ 3ನೇ ಬಾರಿಯೋ MSW ಮಕ್ಕಳು ಬಂದು ನಮ್ಮ ಜೊತೆಲಿ ಒಡನಾಟ ಇಟ್ಕೊಂಡು ಬಾರಿ ಚೆನ್ನಾಗಿ ನಾನು ಒಟ್ಟಿಗೆ ಅಲ್ಲ ಯಾವ ಜೊತೆನೇ ಇರ್ತಿದ್ದೆ. ನಾನು ಬಂದಾಗಲೂ ನಾನು ಮೊನ್ನೆಯಿಂದ ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಬರೋಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ರಾತ್ರಿನೇ ಸರ್ ಹತ್ರ ಮಾತಾಡಿ ಬೆಳಿಗ್ಗೆ ನಿಮ್ಮ ಜೊತೆ ಬಂದು ಭೇಟಿಯಾಗಿದ್ದೀನಿ. ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಪಂಚಾಯತ್ನ ಮಾಜಿ ಸದಸ್ಯರಾದ ಮುತ್ತಮ್ಮ, ಗಣೇಶ್, ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ಡಾಕ್ಟರ್ HN ದೀಪು, ಸಹಾಯಕ ಪ್ರಾಧ್ಯಾಪಕ ವೆಂಕಟೇಶ್, ರೇಖಾಶ್ರೀ, ಸಮುದಾಯ ಆರೋಗ್ಯ ಅಧಿಕಾರಿ ಅನುಷಾ ಹಾಗೂ ಅನುಶ್ರೀ ಹಾಗೂ ಗ್ರಾಮಸ್ಥರಾದ MD ಸುರೇಶ್ ಪಾಲ್ಗೊಂಡಿದ್ದರು. ನಾಪಕ್ಲು ಸಮೀಪದ ಕುಂಜಿಲ ಗ್ರಾಮದ ನಾಲ್ಕೇರಿ ಭಗವತಿ ದೇವಸ್ಥಾನದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಹೋತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ಅಂದಿ ಬಳಕ್ ದೇವರ ಬಲಿ, ಮಹಾಪೂಜೆ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಸೋಮವಾರ ದೇವರ ನೃತ್ಯ ಬಲಿ ಜರುಗಿತು. ಅಲಂಕಾರ ಪೂಜೆ, ಮಹಾಪೂಜೆ ಬಳಿಕ ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ ದೇವರ ನೃತ್ಯ ಬಲಿಯನ್ನ ಭಕ್ತರು ವೀಕ್ಷಿಸಿದರು. ಮಂಗಳವಾರ ಬೆಳಿಗ್ಗೆ ಅಲಂಕಾರ ಪೂಜೆ, ಮಹಾಪೂಜೆ ನಡೆಯಿತು. ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ದೇವರ ಕಟ್ಟು ಸಡಿಲಿಸಿದ ಬಳಿಕ ದೇವಿಯ ಅವಭೃತ ಸ್ನಾನ ಜರುಗಿತು. ಸಂಜೆ ದೇವಿಯ ದರ್ಶನದ ಬಳಿಕ ವಸಂತ ಪೂಜೆ, ಅನ್ನ ಸಂತರ್ಪಣೆಯೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಅರ್ಚಕರಾದ ಸುರೇಶ್, ಸುಧೀರ್ ಭಟ್, ತಂತ್ರಿ ರಮೇಶ್ ಭಟ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ನಾಲ್ಕೇರಿ ಗ್ರಾಮಸ್ಥರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.